ನಮ್ಮ ಹೆಸರು ಹಂಪಣ್ಣ, ಬಳ್ಳಾರಿನಲ್ಲಿ ಒಂದು 63 ಪಿರಮಿಡು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಮಹಾಶಕ್ತಿ ಕ್ಷೇತ್ರ ಅಂತೇಳಿ ನಾಮಕರಣ ಮಾಡಲಾಗಿದೆ. ಅದು ಧ್ಯಾನ ಜ್ಞಾನ ಯೋಗ ಆಶ್ರಮ ಅಂಥೇಳಿ ಎಲ್ಲರಿಗೆ ಇಟ್ಟಿದ್ದೀವಿ. ತಾವೆಲ್ಲರೂ ಪ್ರತಿ ತಿಂಗಳು 15ನೇ ತಾರೀಕು ಅಲ್ಲಿ ಒಂದು ಧ್ಯಾನ ಸತ್ಸಂಗ ಮತ್ತು ಪ್ರಸಾದ ವ್ಯವಸ್ಥೆ ಇರ್ತದೆ. ಮತ್ತು ಅಲ್ಲಿ ಪಿರಮಿಡು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ನಿಮಿಷ ವಿಡಿಯೋ ನೋಡೋಣ್ರಿ, ಆಮೇಲೆ ಮಾತಾಡೋಣ. ಶಕ್ತಿ ಕೇಂದ್ರ ನೂತನವಾಗಿ ನಿರ್ಮಾಣವಾಗುತ್ತಿದೆ. ಅನಂತಪುರ ರಸ್ತೆಯ ಮೇಲೆ ರಾಯಲ್ ಸರ್ಕಲ್ನಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಕಕ್ಕಬೇವನಹಳ್ಳಿಯಲ್ಲಿ ರೂಪುಗೊಳ್ಳುತ್ತಿದೆ ಪಿರಮಿಡ್ ಮಹಾಶಕ್ತಿ ಕ್ಷೇತ್ರ. ಇದು ಕೇವಲ ಕಟ್ಟಡವಲ್ಲ, ಇದು ಮೌನದ ದೇವಸ್ಥಾನ, ಇದು ಧ್ಯಾನದ ಶಕ್ತಿ ಕೇಂದ್ರ, ಇದು ಆತ್ಮ ಜಾಗೃತಿಯ ಪಥ. 63 ಅಡಿ ಬೈ 63 ಅಡಿ ವಿಸ್ತೀರ್ಣದಲ್ಲಿ 51 ಅಡಿ ಎತ್ತರದಲ್ಲಿ ವೈಜ್ಞಾನಿಕವಾಗಿ ನಿರ್ಮಾಣವಾಗುತ್ತಿರುವ ಈ ಪಿರಮಿಡ್ ಕಲ್ಯಾಣ ಕರ್ನಾಟಕದ ಅತಿದೊಡ್ಡ ಪಿರಮಿಡ್ ಆಗಲಿದೆ. ಈ ಪಿರಮಿಡ್ನ ಹೃದಯದಲ್ಲಿ ಶಕ್ತಿಶಾಲಿಯಾದ ಶ್ರೀಚಕ್ರ, ಅದನ್ನು ಆವರಿಸಿ ಕಿಂಗ್ ಪಿರಮಿಡ್, ಕ್ವೀನ್ ಪಿರಮಿಡ್, ಕ್ರಿಸ್ಟಲ್ ಪಿರಮಿಡ್ ಮತ್ತು ಕೇಂದ್ರ ಧ್ಯಾನ ಪಿರಮಿಡ್. ಈ ಶಕ್ತಿಯ ಸಂಯೋಜನೆ ಸಾಧಕರ ಒಳಚೇತನವನ್ನು ನಿಶ್ಶಬ್ದವಾಗಿ ಸ್ಪರ್ಶಿಸುತ್ತದೆ. ಈ ವಿಶಾಲ ಆತ್ಮಿಕ ಆವರಣದಲ್ಲಿ 30 ಸುಸಜ್ಜಿತ ವಾಸ್ತವ್ಯ ಕೊಠಡಿಗಳು ಮತ್ತು ಒಂದೇ ಸಮಯದಲ್ಲಿ ಸುಮಾರು 2000 ಧ್ಯಾನಿಗಳು ಶಾಂತವಾಗಿ ಧ್ಯಾನ ಮಾಡಬಹುದಾದ ವಿಶಾಲ ಧ್ಯಾನ ಮಂದಿರವಿದೆ. ಪ್ರತಿದಿನ ಇಲ್ಲಿ ದೈನಂದಿನ ಪ್ರಸಾದ, ಮಾರ್ಗದರ್ಶಿತ ಧ್ಯಾನ, ಮೌನ ಧ್ಯಾನ, ಆತ್ಮಿಕ ಗ್ರಂಥಾಲಯ ಮತ್ತು PMC ಯೂಟ್ಯೂಬ್ ಹಾಗೂ ಮೀಡಿಯಾ ಕಚೇರಿ. ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ಯೂಟ್ಯೂಬ್, ಝೂಮ್ ಮತ್ತು PMC ಬಳ್ಳಾರಿ ಚಾನೆಲ್ ಮೂಲಕ ನೇರ ಪ್ರಸಾರವಾಗಲಿವೆ. ಜಗತ್ತಿನ ಎಲ್ಲೆಡೆಯಿಂದಲೂ ಸಾಧಕರು ಈ ಶಕ್ತಿ ಕ್ಷೇತ್ರದೊಂದಿಗೆ ಸಂಪರ್ಕ ಹೊಂದಬಹುದು. ಇದು ಕೇವಲ ಇಂದಿನ ನಿರ್ಮಾಣವಲ್ಲ, ಇದು ಭವಿಷ್ಯದ ಜಾಗೃತಿಗೆ ಬೀಜ. ಮೌನದಲ್ಲಿ ಶಕ್ತಿ ಇದೆ, ಧ್ಯಾನದಲ್ಲಿ ಶಾಂತಿ ಇದೆ, ಪಿರಮಿಡ್ನಲ್ಲಿ ಪರಿವರ್ತನೆ ಇದೆ. ಬನ್ನಿ, ಈ ದೈವಿಕ ಯಾತ್ರೆಯ ಭಾಗವಾಗಿರಿ. ಈ ಪವಿತ್ರ ಕಾರ್ಯವು ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪದಂತೆ ನಡೆಯುತ್ತಿದೆ. ಈ ಮಹತ್ತರ ಶಕ್ತಿ ಕ್ಷೇತ್ರದ ನಿರ್ಮಾಣ ಮತ್ತು ಸೇವಾ ಕಾರ್ಯಗಳಿಗೆ ನಿಮ್ಮ ಸಹಕಾರ ಅತ್ಯಂತ ಅಮೂಲ್ಯ. ದೇಣಿಗೆ ನೀಡಲು ಬ್ಯಾಂಕ್ ವಿವರಗಳು: ಬ್ಯಾಂಕ್ KGB ಬ್ಯಾಂಕ್ ಬಳ್ಳಾರಿ, ಖಾತೆ ಸಂಖ್ಯೆ 106-010-010-94714, IFSC ಕೋಡ್ PKGB 001-0605. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಂಪಣ್ಣ, ಮೊಬೈಲ್ ಸಂಖ್ಯೆ 900-801-3659. ಪ್ರಧಾನ ಕಚೇರಿ PSSM, UPMTST ಮತ್ತು PMC ಬಳ್ಳಾರಿ ಆಫೀಸ್, ವೀರಭದ್ರೇಶ್ವರ ನಿಲಯ, ಸಂಗಮೇಶ್ವರ ದೇವಸ್ಥಾನದ ಹತ್ತಿರ, ಬಸವನಗರ ನಗರ, ಬಳ್ಳಾರಿ. ಪಿರಮಿಡ್ ಮಹಾಶಕ್ತಿ ಕ್ಷೇತ್ರ, ಬಳ್ಳಾರಿ, ಕರ್ನಾಟಕ. ಧನ್ಯವಾದಗಳು. ಇದರ ಸಣ್ಣದು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದೀವಿ. ವಿಶೇಷವಾಗಿ ಬಳ್ಳಾರಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಪಿರಮಿಡು, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಿರಮಿಡು. 63 ಪಿರಮಿಡು, 30 ರೂಮ್ಸು ಎಲ್ಲ ಇರ್ತವೆ. ಮತ್ತು ಬಂದವರಿಗೆ ಧ್ಯಾನ ಮಾಡೋದಕ್ಕೆ ಮತ್ತು ಸೇವೆ ಮಾಡೋದಕ್ಕೆ ಮತ್ತು ಪ್ರಚಾರ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಅತ್ಯದ್ಭುತವಾದ ಪರಿಕಲ್ಪನೆ ಪಿರಮಿಡ್ ಶಕ್ತಿ ನಡೀತಾ ಇದೆ. ಮತ್ತು ತಮ್ಮೆಲ್ಲರಿಗೂ ಅದಕ್ಕೆ ಅಲ್ಲಿ ಆ ಪಿರಮಿಡ್ ಶಕ್ತಿನ ಪಡ್ಕೊಳ್ಳೋಕ್ಕೆ ತಾವೆಲ್ಲರೂ ಬರಬೇಕು. ಆಂಧ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಎಲ್ಲ ಕಡೆಯವರು ಆ ಪಿರಮಿಡ್ ಶಕ್ತಿ ಕ್ಷೇತ್ರಕ್ಕೆ ಬಂದು ಭಾಗವಹಿಸಬೇಕು. ಪ್ರತಿ ತಿಂಗಳು 15ನೇ ತಾರೀಕು ಮಹಿಳಾ ದಿನೋತ್ಸವ ಅಂಥೇಳಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ಮಹಾಶಿವರಾತ್ರಿ ಕಾರ್ಯಕ್ರಮ ಇಟ್ಟಿವಿ ನೆಕ್ಸ್ಟ್ ಫೆಬ್ರವರಿ 15ನೇ ತಾರೀಕು. ಮತ್ತು ತಾವೆಲ್ಲರೂ ಆ ಫೆಬ್ರವರಿ 15ನೇ ತಾರೀಕಿಗೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ವಿಶೇಷ ಅಂದರೆ ದೊಡ್ಡ ಪಿರಮಿಡ್ ಬರೋದ್ರಿಂದ ಬಳ್ಳಾರಿನಲ್ಲಿ ಒಂದು 250-300 ಪಿರಮಿಡ್ಗಳಿದ್ದಾವೆ. ಎಲ್ಲ ಪಿರಮಿಡ್ನವರು ಒಂದು ಕಡೆ ಸೇರಿ ಧ್ಯಾನ ಮಾಡೋದಕ್ಕೆ ಮತ್ತು ಎಕಡೆಯಿಂದ ಬಂದವರವರಿಗೆ ವಸತಿ ಮತ್ತು ಸಾಧನೆ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿರಲಿ ಅಂಥೇಳಿ ಅದನ್ನು ನಿರ್ಮಾಣ ಮಾಡ್ತಾಯಿದ್ವಿ. ಪ್ರತಿಯೊಬ್ಬರು ತನ್ನ ಸಹಾಯದಿಂದ ಅದು ಮಾಡ್ತಾಯಿದ್ದೀವಿ. ಇನ್ನೂ ಮಾಡೋ ಕೆಲಸ ಇದೆ, ಎಲ್ಲರೂ ಸಹಕರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ವಿಜಯಲಕ್ಷ್ಮಿ ಮೇಡಮು
ನಮ್ಮ ಗುರುಗಳಿಗೆ ಮತ್ತು ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಬಂದ ಆತ್ಮಬಂಧುಗಳಿಗೆಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವಾಗ ಸಾರ್ ಹೇಳಿದಂಗೆ ನೀವು AV ನೋಡಿದ ಹಾಗೆ ನಮ್ಮ ಪತ್ರಿಜಿಯವರ ಹೆಸರಲ್ಲೇ ಬಳ್ಳಾರಿಯಲ್ಲಿ ಮೆಗಾ ಅದ್ಭುತವಾದ ಪಿರಮಿಡ್ ಬರ್ತೈತಿ. ಮತ್ತು ಅದ್ರ ಪಕ್ಕದಲ್ಲೇ 63 ಮತ್ತು ಅದರ ಜೊತೆಲೇ ನಾವು ಹೋದಾಗ ಇರಾಕು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ರೂಮುಗಳು 3 ಅಂತಸ್ತು, 33 ರೂಮುಗಳು. ನಾವು ಎಲ್ಲಿ ಹೋದರೂ ಕೂಡ ಧ್ಯಾನ ಮಾಡಬೇಕು, ಬೆಳಗ್ಗೆ ಹೋಗಬೇಕು, ಸಾಯಂಕಾಲ ಬರಬೇಕು. ಎಲ್ಲಿ ಕೂಡ ಸಾಧನೆ ಮಾಡೋಕ್ಕೆ ಅನುಕೂಲ ಇಲ್ಲ. ಬೆಂಗಳೂರು ಹೋಗಬೇಕು, ಕಡ್ತಾಲ್ ಹೋಗಬೇಕು, ಎಲ್ಲಿ ಹೋದರೂ ಕೂಡ ಬೆಳಗ್ಗೆ ಸಾಯಂಕಾಲ, ಇಲ್ಲದಿದ್ರೆ ಪೇಮೆಂಟ್ ಮಾಡಬೇಕು. ಆದರೆ ಇಲ್ಲಿ ಏನೂ ಇಲ್ಲ, ನಿರಂತರ ಅನ್ನದಾನ. ನೀವು ಎಷ್ಟು ದಿನ ಎಲ್ಲ ಇರಲಿ ಸಾಧನೆ ಮಾಡೋಕ್ಕೆ ನಮ್ಗೆ ಒಳ್ಳೆಯ ಅನುಕೂಲ, ಅವಕಾಶ. ನಮಗಂತೂ ಇದು ಬಂದಮೇಲೆ ತುಂಬ ಸಂತೋಷ ಆಯಿತು. 21 ದಿನ ಇರಲಿ, 11 ದಿನ ಇರಲಿ, ಮಂಡಲ ಧ್ಯಾನ ಮಾಡಿರಿ. ತುಂಬ ಅದ್ಭುತವಾದ ಅವಕಾಶ ಇದೆ. ಏನು ಮಾಡೋಕ್ಕೆ? ಧ್ಯಾನ ಮಾಡೋಕ್ಕೆ. ಒಂದು ಅಂಗುಳಿಮಾಲ ರತ್ನಾಕರ ಅನ್ನೋರು ನಾರದನ ಉಪದೇಶ ಮಾಡಿದ ಮೇಲೆ ಅವರು ಧ್ಯಾನ ಮಾಡೋಕ್ಕೆ ಮುಂಚೆ ಏನಾಗಿದ್ರು? ಕಳ್ಳ ಆಗಿದ್ರು. ಧ್ಯಾನ ಕುಂತು ಎದ್ದ ಮೇಲೆ ಏನಾದರು? ವಾಲ್ಮೀಕಿ ಆದರು. ನೋಡ್ರಿ, ಕುಂತಾಗ ಒಬ್ಬ ಕಳ್ಳ ಧ್ಯಾನ ಮಾಡಿ ವರ್ಷಾನುಗಟ್ಟಲೆ ಧ್ಯಾನ ಮಾಡಿದ ಮೇಲೆ ಅವರ ಶರೀರದ ಮೇಲೇ ಹುತ್ತ ಬೆಳೆದು ಅವ್ರ ಕಣ್ಣು ಬಿಚ್ಚಿದ ಮೇಲೆ ಒಬ್ಬ ಯೋಗಿ ಋಷಿ ಆದ. ಅವರೇ ನಮ್ಮ ರಾಮಾಯಣ ಬರೆದಿದ್ದು. ಧ್ಯಾನದಲ್ಲಿ ಅಷ್ಟು ಶಕ್ತಿ ಇದೆ. ಹಾಗೆ ಅಂಗುಳಿಮಾಲ ಅನ್ನೋ ಕಳ್ಳ ಬುದ್ಧನ ಎದುರಿಗೆ ಒಂದು ಕಿರುಬೆರಳೆಲ್ಲ ಕಟ್ ಮಾಡಿ 99 ಹಾಕೊಂಡಿರ್ತಾನೆ. ಒಂದೇ ಒಂದು ಕಿರುಬೆರಳು ಕಡಿಮೆ ಆಗಿರ್ತದೆ. ಆವಾಗ ಅವರಿಗೆ ಬುದ್ಧ ಎದುರಾಗ್ತಾನೆ. ನಿನ್ನ ಬೆರಳು ಕೊಡು, ನಾನು ನಿನ್ನ ಕಟ್ ಮಾಡ್ತೀನಿ, ನೀನು ಕೊಲ್ತೀನಿ ಅಂತಂದರೆ, ನೀನೇನಾದರೂ ಮಾಡು, ನಾನು ನಿಂತೀನಿ, ನೀನು ನಿಲ್ಲು ಅಂತ ಹೇಳ್ತಾನೆ ಬುದ್ಧ. ಅವರ ಆ ಮಾತು ಕೇಳಿ ಅವ್ರು ಕೂಡ ಬುದ್ಧನ ಉಪದೇಶ ಮಾಡಿ ಅವ್ರು ಕೂಡ ಒಂದು ಯೋಗಿ ಆಗ್ತಾರೆ. ಯಾವುದರಿಂದ? ಧ್ಯಾನ. ಒಂದೇ ಒಂದು ನಮ್ಮ ಜೀವನದಲ್ಲಿ ಅತ್ಯಂತ ಅದ್ಭುತವಾದ ಶಕ್ತಿ, ಜ್ಞಾನ, ಧ್ಯಾನ. A to Z ಏನೇ ಪಡೀಲಿ ಅದಕ್ಕೆ ಬೇಕಾಗಿದ್ದು ಧ್ಯಾನ ಮತ್ತು ಸಾಧನೆ. ಅಂಥ ಸಾಧನೆ ಮಾಡೋಕ್ಕೆ ಅದ್ಭುತವಾದ ಅವಕಾಶ. ನೀವು ಯಾವಾಗಲಾದರೂ ಬರ್ರಿ, ಏನಾದರೂ ಸಾಧನೆ ಮಾಡೋಕ್ಕೆ ಎಷ್ಟು ದಿವಸ ಆದರೂ ಬರ್ರಿ, ಇದು ನಿಮಗೆ ಅವಕಾಶ ಮಾಡಿಕೊಡ್ತದೆ. ಅದಕ್ಕಾಗಿ ಧ್ಯಾನ, ಯೋಗ, ಆಶ್ರಮ ಶ್ರಮ ಇಲ್ಲದ್ದು ಆಶ್ರಮ. ಅಷ್ಟು ಅದ್ಭುತವಾಗಿ ಈ ಪಿರಮಿಡ್ ಸ್ಥಾಪನೆ ಆಗ್ತಿದೆ. ಈ ಸಾರ್ ಹಿಂದೆ ಒಂದು ಸ್ತ್ರೀ ಶಕ್ತಿ ಒಂದು ತಂಡನೇ ಇದೆ. ನಿರಂತರ ಗಲ್ಲಿ ಮನೆ ಭಿಕ್ಷುಕರು, ಚಪ್ಪಲಿ ಹೊಲೆಯವರಿಂದ ಹಿಡಿದು ಊರೂರು ತಿರುಗಿ ಒಂದು ಸ್ಥಿತಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಸ್ತ್ರೀ ತಂಡ. ಇದೆಲ್ಲ ನಾವು ಮಾಡಿ ನನಗೆ ಅದು ಯಾವಾಗ ಓಪನ್ ಆಗ್ತದೆ, ಅದರಲ್ಲಿ ಯಾವಾಗ ಸಾಧನೆ ಮಾಡೋಣ. ನಾವು ಕೂಡ ಆ ರೀತಿ ಜ್ಞಾನೋದಯ, ಎನ್ಲೈಟ್ಮೆಂಟ್ ಆಗಬೇಕು. ಇನ್ನೂ ಧ್ಯಾನದಲ್ಲಿ ಏನೇನು ಶಕ್ತಿ ಇದೆ ಅದೆಲ್ಲ ಪಡ್ಕೊಳ್ಬೇಕು ಅಂತ ನನಗೆ ತುಂಬ ಆಸೆ. ನೀವು ಕೂಡ ಈ ಜನ್ಮದಲ್ಲಿ ನೀವು ಬುದ್ಧರಾಗಬೇಕಾದ್ರೆ ಇಲ್ಲಿಗೆ ಬರ್ರಿ. ಈ ಜನ್ಮ ಕೊನೆ ಜನ್ಮ ಮಾಡ್ಕೊಳ್ಬೇಕಾದ್ರೆ ಇಲ್ಲಿಗೆ ಬಂದು ಧ್ಯಾನ, ಜ್ಞಾನ, ಸಾಧನೆ ಮಾಡಿ ಇಲ್ಲಿಗೆ ಬಂದು ಅದು ಅವಕಾಶ ಪಡ್ಕೊಳ್ಳಿ. ಇಂಥ ಪಿರಮಿಡ್ಗಳು ಇನ್ನೂ 108 ಬರಬೇಕು, ಪ್ರತಿ ಊರಲ್ಲೂ ಬರಬೇಕು. ಆದರೆ ಇಲ್ಲಿ ಬಂದಿದೆ. ಇರೋಕ್ಕೂ ಇದೆ, ಅನ್ನದಾನಕ್ಕೂ ಇದೆ, ಸಾಧನೆ ಇದೆ, ಜ್ಞಾನ ಇದೆ, ಲೈಬ್ರರಿ ಇದೆ. ಇಂಥದ್ದು ಇಲ್ಲ ಅಂತಿಲ್ಲ. ಪ್ರತಿ ತಿಂಗಳು ಕ್ಲಾಸ್ ನಡೀತದೆ. ಪ್ರತಿ ತಿಂಗಳು 15ನೇ ತಾರೀಕು ರ್ಯಾಲಿ ಮತ್ತು ಮಹಿಳಾ ದಿನಾಚರಣೆ ನಡೀತದೆ. ನೀವು ನೋಡಿದ್ರಲ್ಲ, ಮಹಿಳಾ ದಿನಾಚರಣೆ ರ್ಯಾಲಿ ಮಾಡಿದ ಮೇಲೆ ಅವರೆಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾಗೆ ನೀವು ಕೂಡ ಪರಿವರ್ತನೆ ಆಗಬೇಕು. ಇವಾಗ ಧ್ಯಾನಿಗಳು ಅಂದರೆ ನಾನು ರೋಗ ಕಡಿಮೆ ಮಾಡಿಕೊಂಡೆ, ನನ್ನ ಮಗನಿಗೆ ಕೆಲಸ ಬಂತು, ನನ್ನ ಮಗಳಿಗೆ ಮದುವೆ ಆಯಿತು. ಇವೆಲ್ಲ ನಮ್ಮ ಪರ್ಸ್ನಲ್, ಇದು ನಮ್ಮ ಸ್ವಾರ್ಥ. ಆದರೆ ನಾವು ಈ ಜನ್ಮ ತೊಗೊಂಡು, ಈ ಶರೀರ ತೊಗೊಂಡು ಭೂಮಿ ಮೇಲೆ ಬಂದ ಮೇಲೆ ನಾವು ಏನಾದರೂ ಮಾಡಬೇಕು. ಒಂದು ಪಿರಮಿಡ್ ಕಟ್ಸೋದು, ರ್ಯಾಲಿ ಮಾಡೋದು, ನಿರಂತರ ಪ್ರಯಾಣದಿಂದ, ಧ್ಯಾನದಿಂದ ಮಿರಾಕಿಲ್ ಆಲೋಚನೆ ಮಾಡಿ ಮಿರಾಕಿಲ್ ಸಂಪದ ಸಮೃದ್ಧಿಯನ್ನು ಈ ಭೂಮಿ ಕೊಟ್ಟು ಹೋಗಬೇಕಾದ್ರೆ ಇಂಥ ಪಿರಮಿಡ್ಗಳನ್ನ ಬಳಸ್ಕೊಂಡು ನಾವು ಒಂದು ಯೋಗಿ, ಋಷಿ, ಬ್ರಹ್ಮರ್ಷಿ ನಾವು ಕೂಡ ಆಗಬೇಕು. ಅದಕ್ಕೆ ಇದು ಮಾರ್ಗದರ್ಶನ. ಅದಕ್ಕಾಗಿ ಎಲ್ಲರೂ ಬನ್ನಿರಿ. ಇದಕ್ಕೆ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಿರಿ ಅಂತ ಹೇಳ್ಕೊಳ್ತೀನಿ. ಧನ್ಯವಾದ. ಬ್ರಹ್ಮ ಋಷಿ ಪಿತಾಮಹ ಸುಭಾಷ್ ಪತ್ರಿಜಿ ಕೋಟಿ ಧನ್ಯವಾದಗಳು. ಅವರಿಗೆ ಧನ್ಯವಾದಗಳು ಹೇಳಕ್ಕಿಂತ ಮುಂಚೆ ನಾನು ಏನಂತ ಎಲ್ಲರಿಗೂ ಅದೇ ಹೇಳ್ತಿರ್ತೀನಿ, ಧನ್ಯವಾದಗಳು ಹೇಳಿ ನಾವು ಸೈಡ್ ಆಗಬಾರ್ದು. ಸೇವೆ ಫಸ್ಟು. ಎಷ್ಟು ಪ್ರಾಕ್ಟಿಕಲಾಗಿ ಚೇಂಜ್ ಆಗ್ತೀವಿ ಅಂದರೆ, ನಾನು ಈ ಪಿರಮಿಡ್ ನಾನು ಆರಿಸ್ಕೊಂಡ್ಬಿಟ್ಟಿದ್ದೇನೋ ಅನ್ನಂಗೆ ಚೇಂಜ್ ಆಗಿಬಿಟ್ಟಿದ್ದೀನಿ ನಾನು.
ಈ ಪಿರಮಿಡ್. ಎಷ್ಟು ಕೃತಜ್ಞತೆ ಹೇಳ್ಬೇಕಂದ್ರೆ ಸಾಲದು. ಈಗ 2 ವರ್ಷ ಆಯಿತು ತಿಂಗಳ ಮಹಿಳಾ ದಿನೋತ್ಸವ ಅಲ್ಲಿ ನಡೆಯಲಿಕ್ಕೆ. ಎಲ್ಲ ನಾವು ಮಹಿಳೆಯರೆಲ್ಲ ಸೇರಿ ಭಾಳ ಅದ್ಭುತವಾಗಿ ಅಲ್ಲಿ ಅದು ಏನಿರುತ್ತೋ ಪ್ರಸಾದದ ವ್ಯವಸ್ಥೆ ಅದು ಎಲ್ಲ ಆಗ್ಬಿಡ್ತದೆ, ನಡೆದು ಬಿಡ್ತೈತೆ. ಭಾಳ ಅದ್ಭುತವಾಗಿ ನಡೆಯುತ್ತೆ. ಧ್ಯಾನ ಜ್ಞಾನ ಯೋಗಾಶ್ರಮ ಪತ್ರಿಜಿ ಹೆಸರಿನ ಮೇಲೆ ಎಲ್ಲರಿಗೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಅದ್ಭುತವಾಗಿದೆ. ಎಲ್ಲರೂ ಬರ್ರಿ, ಆ ಸುಕ್ಷೇತ್ರನ ಇದನ್ನು ಮಾಡ್ರಿ ಅಂತ ಕೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾದ ಚಪ್ಪಾಳೆ ಮತ್ತು ತುಂಬ ಹೃದಯದ ಕೃತಜ್ಞತೆಗಳು. ನಮ್ಮ ಬಳ್ಳಾರಿಯ ಅಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪಿರಮಿಡ್ಸ್ ಇದ್ದಾವೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿಜಿ ಅವರು ಎನ್ಲೈಟ್ಮೆಂಟ್ ಅವರ್ ಸೆಷನ್ನಲ್ಲಿ ಹೇಳಿದ್ದಾರೆ, ಬಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಯೋಗಿ ಇದ್ದಾನೆ ಅಂತಂದೇಳಿ. ಸೊ ನಮ್ಮ ಬಳ್ಳಾರಿಯಲ್ಲಿ ಎಷ್ಟು ಪಿರಮಿಡ್ಸ್ ಇದ್ದಾವೆ ಮತ್ತು ಸಾರೋರು ಎಷ್ಟೋ ವರ್ಷಗಳಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಅದೇ ವಿಧವಾಗಿ ಬಳ್ಳಾರಿಯಲ್ಲಿ ಕೂಡ ಒಂದು ದೊಡ್ಡ ಮೆಗಾ ಪಿರಮಿಡ್ ಬರಬೇಕು ಅಂತೇಳಿ ಪತ್ರಿಜಿ ಧ್ಯಾನ ಯೋಗ ಆಶ್ರಮ ಅಂತೇಳಿ ಒಂದು ಮೆಗಾ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ ಎಲ್ಲರ ಸಹಕಾರದೊಂದಿಗೆ. ಅದರಲ್ಲಿ ಕಿಂಗ್ ಚೇಂಬರ್, ಕ್ವೀನ್ ಚೇಂಬರ್, ಕ್ರಿಸ್ಟಲ್ ಚೇಂಬರ್ ಮತ್ತು ಶ್ರೀಚಕ್ರ ಮತ್ತು ಅದೇ ವಿಧವಾಗಿ ನಾವೆಲ್ಲರೂ ಓದೋರು ಉಳ್ಕೊಳ್ಳೋಕ್ಕೆ ವಸತಿ, ಈ ಥರ ಎಲ್ಲ ವ್ಯವಸ್ಥೆ ಅದನ್ನು ಮಾಡ್ತಾ ಇದ್ದಾರೆ. ನೀವು ಆಲ್ರೆಡಿ AV ನೋಡಿದ್ದೀರಾ. ಸೊ ಇದು ಒಂದು ಇನ್ನೂ ಬೇಗ ಸಕ್ಸಸ್ ಆಗಿ ತ್ವರಿತಲ್ಲಿ ಅತಿ ಕಡಿಮೆ ಸಮಯದಲ್ಲೇ ನಮ್ಮೆಲ್ಲರ ಉಪಯೋಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ, ನಮ್ಮೆಲ್ಲರಿಗೂ ಆದಷ್ಟು ತನ್ಮಂದನದಿಂದ ನಾವು ಅವ್ರಿಗೆ ಸಹಕಾರ ನೀಡಬೇಕಂತ ಕೇಳ್ತಾ ತಮ್ಮಲ್ಲಿ ಕೃತಜ್ಞಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿರ್ತಕ್ಕಂಥ ಮೇಡಮ್ ಅವರು ಎಲ್ಲರಿಗೂ ಕೂಡ ತುಂಬ ಹೃದಯದ ధన్యవాదాలు. సుభాష్ పత్రిజీకి, పత్రి మేడంకి, ధర్మస్థలంలో ఉన్న ధ్యానులకి, ధ్యానం చేసే మీటింగ్ పెట్టిన వాళ్ళందరికీ కూడా కృతజ్ఞతలు, ధన్యవాదాలు. ఇక్కడ మనం అందరం సమావేశం అవటానికి ఎంతోమంది హాస్టల్ మాస్టర్స్ మన కోసం ఎదురు చూసి ఈ కార్యాన్ని వాళ్ళు సఫలీకృతం చేశారు. నాకు చాలా సంతోషంగా ఆనందంగా ఉంది. అప్పనస గారి పిరమిడ్ ఓపెనింగ్ అధూర్యంగా అవుతుందని నాకు ధ్యానంలో కనిపించింది. చాలా 10 రోజులు మౌన ధ్యానంతో 24 గంటల ధ్యానంతో గుడాకేసెస్ చేసి ఓపెనింగ్ అద్భుతంగా అవుతుందని నాకు ధ్యానంలో వచ్చింది. ఇది నాకు చాలా ఆనందంగా ఉంది స్టేజీ మీద చెప్పడానికి. ಧನ್ಯವಾದಗಳು. ಆದಷ್ಟು ಶೀಘ್ರದಲ್ಲಿಯೇ ತಮ್ಮ ಸಂಕಲ್ಪ ನೆರವೇರಲಿ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಧ್ಯಾನ ಮಹಾಯಜ್ಞದಲ್ಲಿ ನಾವು ಆಶಿಸೋಣ, ಹಾರೈಸೋಣ. ಹಾಗೆ ನನಗೇನು ಅನ್ನಿಸ್ತಂದರೆ, ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಮನೆ ಫಂಕ್ಷನ್ಗಳಿಗೆ ಹೋಗಲ್ಲ ಅನಿಸುತ್ತೆ. ಮದುವೆಗೆ ಅದಕ್ಕೆಲ್ಲ ಹೋಗ್ಬೇಕಲ್ರಿ. ಮತ್ತೆ ಏನಿಲ್ಲ, ಪಿರಮಿಡ್ ಮಾಸ್ಟರ್ಗಳೇ ಅವ್ರ ಮಕ್ಕಳನ್ನ ಇವ್ರ ಮಕ್ಕಳನ್ನ ತೊಗೊಂಡು ಮದುವೆ ಮಾಡ್ಕೊಂಬಿಟ್ರೆ ಪಿರಮಿಡ್ ಫಂಕ್ಷನ್ನೇ ಆಗುತ್ತೆ. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಗ್ಬಿಡುತ್ತೆ ಅನಿಸ್ತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿದ್ದಕ್ಕೆ ಕ್ವಾಂಟಮ್ ಲೈಫ್ ಫೌಂಡೇಶನ್ ಲಲಿತಾ ಮೇಡಮ್ ಅವ್ರಿಗೂ ಮತ್ತು ಪ್ರಕಾಶ್ ಸರ್ ಅವ್ರಿಗೂ ಬಂದ ಆತ್ಮಬಂಧುಗಳೆಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈಗ ನಿನ್ನೆ ಒಂದು ಪ್ಯಾನಲ್ ಡಿಸ್ಕಷನ್ ನೋಡಿದ್ವಿ. ಅಂದರೆ ನಮ್ಮ ಮಹಿಳಾ ಮಾಸ್ಟರ್ಸ್ ಅವರು ಉದ್ಯೋಗದಲ್ಲಿದ್ದುಕೊಂಡು ಗೃಹಿಣಿಯರಾಗಿದ್ದು, ಮಕ್ಕಳು, ಮರಿ, ಸಂಸಾರ, ಕುಟುಂಬ, ಸಮಾಜ ಎಲ್ಲದರ ಜೊತೆಯಲ್ಲಿ ಧ್ಯಾನ ಸಾಧನೆ ನಿಭಾಯಿಸಿದರು. ಈಗ ನಮ್ಮ ಮಾಸ್ಟರ್ಗಳನ್ನು ಕರೆಯೋಣ, ಪುರುಷ ಮಾಸ್ಟರ್ಗಳನ್ನ ಕರೆಯೋಣ. ಅದರಲ್ಲಿ ಆ ಕಾರ್ಯಕ್ರಮವನ್ನು ಶ್ರೀಯುತ ಕೋಟೇಶ್ವರರಾವ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ಳೋಣ. ಹಾಗೆ ಇನ್ನೊಬ್ಬ ಮಾಸ್ಟರ್, ಗ್ರೇಟ್ ಮಾಸ್ಟರ್ ಶ್ರೀಯುತ ರಂಗಣ್ಣ ಸರ್ ಶಂಕರಟ್ಟಿಯವರು ವೇದಿಕೆಗೆ ಆಗಮಿಸಬೇಕು. ಅವರು ಯಾವಾಗಲೂ ಅಡುಗೆ ಮನೆ ಇನ್ಚಾರ್ಜ್ ಆಗಿರ್ತಾರೆ, ನಾನು ಬರಲ್ಲ ಅಂತಿದ್ರು. ಆದರೆ ಅವರ ಸಾಧನೆ, ಅವ್ರು ಏನು ಕೆಲಸ ಮಾಡ್ತಾಯಿದ್ರೆ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. ಸರ್ ನೀವು ಬರಲೇಬೇಕು. ಹಾಗೆ ಮಾರುತಿರಾಮ್ ಸರ್ ಧ್ಯಾನ ಕಸ್ತೂರಿ ಪತ್ರಿಕೆಗೆ ಎಷ್ಟೊಂದು ಕೆಲಸವನ್ನು, ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ಳೋಣ. ಹಾಗೆ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಫೌಂಡರ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧ್ಯಾನ ಯಜ್ಞದ ರೂವಾರಿ ಅಂತ ಕರಿಬೋದು ಅವ್ರನ್ನೂ ಕೂಡ ವೇದಿಕೆಗೆ ಆಹ್ವಾನಿಸೋಣ. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತು ಕೇಳಿಸ್ತಾ ಇದ್ದಾವ?
ಎಲ್ಲರಿಗೂ ನಮಸ್ಕಾರ. ನೀವು ಅನ್ರಿ ಎಲ್ಲರಿಗೂ ನಮಸ್ಕಾರ ಅಂತೇಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜೋರಾಗಿ ಚಪ್ಪಾಳೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೂ ಹಾಗೂ ಡಾಕ್ಟರ್ ಪತ್ರಿಜಿ ಅವರಿಗೂ ಜೋರಾಗಿ ಚಪ್ಪಾಳೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿರುವಂಥ ವಿಶ್ವಚೇತನ ಕ್ವಾಂಟಮ್ ಫೌಂಡೇಶನ್ ಜೋರಾಗಿ ಚಪ್ಪಾಳೆ. ಪ್ರಕಾಶ್ ಬಾಬು, ವಿನುತಾ, ಲಲಿತಾ ಮತ್ತು ತಂಡಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಎಲ್ಲರೂ ಊಟ ಚೆನ್ನಾಗಿ ಮಾಡಿದ್ದೀರಾ? ಊಟ ಚೆನ್ನಾಗಾಯ್ತಾ? ಕೇಳಿಸ್ತಾ ಇದ್ದಾವ? ಹಾಂ. ಇದು ಪ್ಯಾನಲ್ ಡಿಸ್ಕಷನ್ ಥರ, ಆದರೆ ಗೊತ್ತು, ಜಾಗೃತನಾಗಿರ್ತೀನಿ ನಾನು. ಪ್ಯಾನಲ್ ಡಿಸ್ಕಷನ್ ಥರ ಆದರೆ ಪ್ಯಾನಲ್ ಡಿಸ್ಕಷನ್ ಅಲ್ಲ. ನಿಮ್ಮಲ್ಲಿ ಇರುವಂಥ, ನೀವು ಕೇಳಕ್ಕೆ ಆಗದೇ ಇರುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತಿನ ದಿನ ಈ ಒಂದು ಧರ್ಮಕ್ಷೇತ್ರ ಧರ್ಮಸ್ಥಳದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತೀರ. ಹಾಗಾಗಿ ಎಲ್ಲರೂ ಇಲ್ಲೇ ಇರ್ರಿ, ಇಲ್ಲಿ ಇದ್ಕೊಂಡು ಜಾಗೃತರಾಗಿರಿ. ಸ್ವಲ್ಪ ಹೊತ್ತು ರಿಕಾರ್ಡಿಂಗ್ಸ್ ಎಲ್ಲ ಬಂದ್ ಮಾಡಿ, ವಿಡಿಯೋನೇ ಇರುತ್ತೆ. ಜಾಗೃತರಾಗಿ ಇಲ್ಲಿ ಅವರು 3 ಜನ ಮಾಸ್ಟರ್ಸ್, ರಂಗಣ್ಣವರು ಇರ್ಬೋದು, ನಮ್ಮ ಪ್ರಕಾಶ್ ಬಾಬು ಇರ್ಬೋದು, ಮಾರುತಿರಾಮ ಇರ್ಬೋದು, ನೀವು ಇರ್ಬೋದು. ಯು ಆಲ್ ಆರ್ ವೆಲ್ಕಮ್. ಓಕೆ, ಅದಕ್ಕೆ ಹೇಳಿದ್ದು, ಯಾವ ಥರ ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ, ಓಕೆ, ಪರ್ಸನಲ್ ಬಿಟ್ಟು, ನೋ ಪರ್ಸನಲ್ ಕ್ವಶನ್ಸ್ ಪ್ಲೀಸ್. ಸಾಧನಾ ಮಾರ್ಗದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಧೈರ್ಯವಾಗಿ, ಅದಕ್ಕೆ ಕೇಳಿದ್ದು ಊಟ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ. ಮಾಡಿದ್ದೀರಲ್ಲ? ಹಾಂ. ಧೈರ್ಯ ಫುಲ್ ಇದೆಯಾ? ಧೈರ್ಯ ಯಾರಿಗಾರಿಗಿದೆ? ನಿರ್ಭಯವಾಗಿ ನಿಮಗೆ ಏನೇ ಪ್ರಶ್ನೆ ಇದ್ದರೇನು PSSM ಮತ್ತು ಸಾಧನಾ ಮಾರ್ಗದಲ್ಲಿ ಇರುವ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. 99% ನಿಮಗೆ ಉತ್ತರ ಸಿಗುತ್ತೆ. ಓಕೆ, ಸಾಧನಾ ಮಾರ್ಗದಲ್ಲಿ ನಾವು ನಡೆಯೋ ಕಾಲಕ್ಕೆ ಅನೇಕ ಸಂಶಯಗಳು ಬರ್ತವೆ, ಹೌದಾ ಅಲ್ಲ? ಸಾಧನಾ ಮಾರ್ಗದಲ್ಲಿ ನಡೆಯೋ ಕಾಲಕ್ಕೆ ಅನೇಕ ಸಂಶಯಗಳು ಬರ್ತವೆ, ಹೌದಾ ಅಲ್ಲ? ಹೌದು, ಹೌದಾ ಅಲ್ಲ? ಕೆಲವು ನಮ್ಮೊಳಗಿಂದ ಬರ್ತವೆ, ಕೆಲವು ನಮ್ಮ ಸುತ್ತು ನಡೆಯುವಂಥ ಸಜ್ಜನರ ಸಾಂಗತ್ಯದಿಂದಲೂ ಕೆಲವೊಂದು ಪ್ರಶ್ನೆಗಳು ಹುಡ್ತವೆ. ಹೇಗೆ ಸರ್? ವಿಶಾಲಾಕ್ಷಿ ಅವ್ರ ಪ್ರವಚನ ಕೇಳಿದ್ದೀವಿ, ಅವರು ಒಂಥರ ಹೇಳಿದರು. ಹಂಪಣ್ಣ ಮಾಸ್ಟರ್ ಅವ್ರ ಪ್ರವಚನ ಕೇಳಿದ್ದೀವಿ, ಅವರು ಇನ್ನೊಂಥರ ಹೇಳಿದರು. ಓಕೆ, ನಂತರ ಇನ್ಯಾರಿದ್ದಾರೆ? ಯಾರೋ ಒಬ್ಬರು ಮಾಸ್ಟರ್ ಕೇಳಿದರು, ಅವರೊಂಥರ ಇದೆ. ಯಾರದು ಕರೆಕ್ಟು? ಯಾರು ಕರೆಕ್ಟ್? ಈ 3 ಜನ ಒಂದೊಂದು ರೀತಿ ಒಂದೊಂದು ವಿಷಯವನ್ನು ಪ್ರಸ್ತುತಪಡಿಸ್ತಾರೆ. ಈ 3 ಜನದಲ್ಲಿ ಯಾರು ಕರೆಕ್ಟು? ಯಾರು ಕರೆಕ್ಟ್ ಆಗಿರ್ಬೋದು? ವಿಶಾಲಾಕ್ಷಿ ಕರೆಕ್ಟಾ? ಹಂಪಣ್ಣ ಕರೆಕ್ಟಾ? ಇಲ್ಲ ಶಿವು ಕರೆಕ್ಟಾ? ಏನವ ವಿಶಾಲಾಕ್ಷಿ, ಯಾರು ಕರೆಕ್ಟ್? ಮಾಸ್ಟರ್ಸ್, ಮೊದಲು ತಿಳ್ಕೋಬೇಕಾಗಿರೋದು ಯಾರೂ ತಪ್ಪಲ್ಲ. ಹಾಗಂತೇಳಿ 3 ಜನ ಕರೆಕ್ಟು ಅಂತಲ್ಲ.
ಯಾರೂ ತಪ್ಪಲ್ಲ, ಹಾಗಂತೇಳಿ 3 ಜನದಲ್ಲಿ ಯಾರೂ ಕರೆಕ್ಟೂ ಅಲ್ಲ. ಸಾಧನಾ ಮಾರ್ಗದಲ್ಲಿ ಒಬ್ಬೊಬ್ಬ ಸಾಧಕ ಒಂದೊಂದು ರೀತಿಯಲ್ಲಿ ಸತ್ಯವನ್ನು ಕಾಣಿಸಿಕೊಳ್ತಾ ಇರ್ತಾನೆ. ಸಾಧನಾ ಮಾರ್ಗದಲ್ಲಿ ಒಬ್ಬೊಬ್ಬ ಸಾಧಕ ಒಂದೊಂದು ರೀತಿಯಲ್ಲಿ ಸತ್ಯವನ್ನು ಕಾಣಿಸ್ಕೊತಾನೆ. ಜಗಜ್ಯೋತಿ ಬಸವಣ್ಣವರು ಸಾಧನೆ ಒಂದು ಹಂತಕ್ಕೆ ಮುಟ್ಟಿದ್ದಾಗ ಅವ್ರು ಹೇಳಿದ್ರು, ನಾನು ಕಂಡ ಸತ್ಯ ನಾನೇ ಅಂತೇಳಿ. ನಾನು ಕಂಡ ಸತ್ಯ ನಾನೇ. ಅದು ಆ ಸಮಯದಲ್ಲಿ ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ. ನಂತರ ದಿನಗಳಲ್ಲಿ ಅನೇಕರು ಆ ಮಾರ್ಗದಲ್ಲಿ ನಡ್ಕೊಂಡು ಅದರ ಅರ್ಥವನ್ನು ತಿಳ್ಕೊಂಡ್ರು. ಆದರೆ ಯಾರು ಸರಿ ಯಾರು ತಪ್ಪು ಇವೆಲ್ಲ ಪಕ್ಕಕ್ಕಿಟ್ಟರೆ ದೇರ್ ಈಸ್ ಒನ್ ಥಿಂಗ್ ವಿಚ್ ಈಸ್ ಯೂನಿವರ್ಸಲ್ ಟ್ರೂತ್. ದೇರ್ ಈಸ್ ಒನ್ ರಿಯಾಲಿಟಿ ವಿಚ್ ಈಸ್ ಯೂನಿವರ್ಸಲ್ ಟ್ರೂತ್. ಪ್ರತಿಯೊಬ್ಬ ಸಾಧಕನೂ ಆ ರಿಯಾಲಿಟಿಯನ್ನು ಕಾಣಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಓಕೆ, ಹಾಗಾಗಿ ಫಸ್ಟು ನಾವು ಈ 3 ಜನ ಮಾಸ್ಟರ್ಸ್ಗೆ ಅವಕಾಶ ಕೊಡೋಣ. ಓಕೆ, ನಂತರ ಅವರೊಂದು ಪೆಕ್ಯುಲಿಯರ್ ಕ್ವಶನ್ಸನ್ನು ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲರೂ ಗಮನವಿಟ್ಟು ಕೇಳಿ. ಮೋಸ್ಟ್ ಬೇಸಿಕ್ ಕ್ವಶನ್ಸ್. ಆದರೆ ಈ ಬೇಸಿಕ್ ಕ್ವಶನ್ಸಲ್ಲೇ ನಾವು ಸ್ವಲ್ಪ ಉಲ್ಟಾ ಪುಲ್ಟಾ ಹೊಡಿತಾ ಇದ್ದೀವಿ, ಎಡುತ್ತಾ ಇದ್ದೀವಿ. ಓಕೆ, ಸ್ವಲ್ಪ ಕ್ಲಾರಿಟಿಯನ್ನು ತಗೊಳ್ಳೋಣ. ನಂತರ ನಿಮ್ಮಲ್ಲಿ ನಿಮ್ಮ ಸಾಧನೆಯಲ್ಲಿ ಯಾರಿಗಾದರೂ ಏನಾದರೂ ಸಂಶಯಗಳಿದ್ದರೆ ಕೇಳಿ. 99% ನಿಮಗೂ ಉತ್ತರ ಸಿಗುತ್ತೆ. ಫಸ್ಟ್ ಅವಕಾಶ ಯಾರಿಗೆ ಕೊಡೋಣ? ರಂಗನವ್ರಿಗೆ ಕೊಡಮ್ಮ. ಫಸ್ಟ್ ಅವಕಾಶ ರಂಗನವ್ರಿಗೆ ಕೊಡಮ್ಮ. ಸೊ ಅವ್ರ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಸಾಲಿ ಜೋರಾಗಿ ಚಪ್ಪಾಳೆ ತಟ್ಟಿ. ಎಲ್ಲರಿಗೂ ನಮಸ್ಕಾರ. ನಾನು ರಂಗನ್ನ, ಹತ್ನಿ ತಾಲೂಕು ಶಂಕರಟ್ಟಿಯಿಂದ ಬಂದಿದ್ದೇನೆ. ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಈ ವೇದಿಕೆಗೆ ತುಂಬ ಋಣಿಯಾಗಿರ್ತೇನೆ. ಮೊದಲನೇ ಪ್ರಶ್ನೆ ಕೋಟೇಶ್ವರರಾವ್ ಸರ್ ಕೇಳ್ತೀವಿ. ಈ ಧ್ಯಾನವನ್ನು ಯಾರು ಕಂಡು ಹಿಡಿದ್ರು? ಪ್ರಶ್ನೆ ನೇರವಾಗಿ ಕೇಳಿದ್ದಾರೆ ಅವರು. ಧ್ಯಾನವನ್ನು ಕಂಡುಹಿಡಿದಿದ್ದವರು ಯಾರು? ಪಿತಾಮಹ ಪತ್ರಿಜಿಯವರ, ಗೌತಮ್ ಬುದ್ಧನ, ಶಿವನ? ಮೈಕು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಿರೋ ಅವರಿಗೆ ಬಹುಮಾನನೂ ಸಿಗುತ್ತೆ. ಟಕ್ಕಂತ ತಗೋಬೇಕು. ಒಂದೇ ಒಂದು ಆಪ್ಷನಲ್ಲಿ ಉತ್ತರ ಕೊಡಬೇಕು. ಸಾರ್ ನೋ, ಒಂದೇ ಒಂದು. ಬುದ್ಧ ಭಗವಾನರು. ಬುದ್ಧ ಭಗವಾನ್. ವೆರಿ ಗುಡ್, ಜೋರಾಗಿ ಚಪ್ಪಾಳೆ ತಟ್ಟೆ. ನೆಕ್ಸ್ಟ್ 3 ಜನಕ್ಕೆ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಬುದ್ಧ. ವೆರಿ ಗುಡ್. ಸದಾನಂದ ವೇಗ ಮಹಾರಾಜ್. ಓ, ಜೋರಾಗಿ ಚಪ್ಪಾಳೆ. ನೀವೇನವ? ವೆರಿ ಗುಡ್. ಶಿವ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿ ನಮಗೆ ನೋಡಿ, ಪ್ರಶ್ನೆ ಒಂದೇ, ಆದರೆ ಉತ್ತರಗಳು ಪ್ರಶ್ನೆ ಒಂದೇ, ಆದರೆ ಉತ್ತರಗಳು ಬೇರೆ ಬೇರೆ. ವಾಟ್ ಈಸ್ ದಿಸ್? ಮತ್ತು ನಾವೆಲ್ಲರೂ ಭಿನ್ನತ್ವದಲ್ಲಿ ಏಕತ್ವ ಅಂತೀವಲ್ಲ. ಒಬ್ಬರು ಶಿವ ಅಂದರು, ಒಬ್ಬರು ಸದಾನಂದ ಯೋಗಿ ಅಂದರು, ಇನ್ನಿಬ್ಬರು ಗೌತಮ ಅಂದರು. 4 ಜನ ಉತ್ತರ ಕೊಟ್ಟರೆ 3 ಥರ ಆನ್ಸರ್ ಬಂದವೆ. ಏಕತ್ವ ಎಲ್ಲಿದೆ? ಏಕತ್ವ ಎಲ್ಲಿದೆ? ಹೌದಲ್ಲ ಮಾಸ್ಟರ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಧ್ಯಾನವನ್ನು ಕಂಡುಹಿಡಿದಿದ್ದವರು ಯಾರು? ಹೌದಲ್ಲ? ಯುವರ್ ಕ್ವಶನ್ ಈಸ್ ವೆರಿ ಕ್ಲಿಯರ್. ಧ್ಯಾನವನ್ನು ಕಂಡುಹಿಡಿದಿದ್ದವರು ಯಾರು? ಫಸ್ಟ್ ಆಫ್ ಆಲ್, ಧ್ಯಾನ ಅನ್ನೋ ಶಬ್ದ ನಿಮ್ಮೆಲ್ಲರಿಗೂ ಅರ್ಥ ಗೊತ್ತಿದೆ. ಧಿ ಪ್ಲಸ್ ಯಾನ. ಧಿ ಪ್ಲಸ್
ಯಾನ. ಜೋರಾಗಿ ಚಪ್ಪಾಳೆ ಪತ್ರಿಜಿಯವರ ಹೆಸರು ಹೇಳಿದ್ದಕ್ಕೆ. ಮಾಸ್ಟರ್ಸ್, ಧ್ಯಾನ ಸ್ಥಿತಿ, ಧ್ಯಾನ ಅನ್ನೋದು ಧಿ ಪ್ಲಸ್ ಯಾನ ಅನ್ನುವ ಒಂದು ಸ್ಥಿತಿ. ಆ ಸ್ಥಿತಿನ ತಲುಪೋದಿಕ್ಕೆ ಗೌತಮ ಬುದ್ಧ 12 ವರ್ಷಗಳ ಕಾಲ ಪ್ರಯತ್ನ ಮಾಡಿದ. ಲಾಸ್ಟ್ಗೆ ತಲುಪಿದ ನಂತರ ಏನು ಹೇಳಿದರು? ಈ ಸ್ಥಿತಿಯನ್ನು ಮುಟ್ಟಬೇಕಂದ್ರೆ ಆಚರಿಸಬೇಕಾಗಿರೋದು, ಆಚರಣಕ್ಕೆ ತರಬೇಕಾಗಿರೋದು ಆನಾಪಾನ ಸತಿ ಅನ್ನುವ ಸಾಧನಾ ಮಾರ್ಗವನ್ನು. ಹೌದಾ ಅಲ್ಲ? ಹೌದಾ ಅಲ್ಲ? ಜೋರಾಗಿ ಹೇಳಬೇಕು. ಹೌದು. ನೀವೆಷ್ಟು ಜೋರಾಗಿ ಹೇಳ್ತೀರಲ್ಲ ನಿಮಗಷ್ಟು ಕ್ಲಾರಿಟಿ ಕೊಡ್ತೀನಿ. ಓಕೆ? ಆನಾಪಾನ ಸತಿ ಸಾಧನಾ ಮಾರ್ಗವನ್ನು ಪ್ರಬೋಧಿಸಿದ್ದವರು ಯಾರು? ಆನಾಪಾನಸತಿ ಸಾಧನಾ ಮಾರ್ಗವನ್ನು ಪ್ರಬೋಧಿಸಿದ್ದವರು ಗೌತಮರು. ಅದನ್ನು ಆಚರಣೆಯಲ್ಲಿಟ್ಟು ಬುದ್ಧತ್ವ ಸ್ಥಿತಿಯನ್ನು ಪಡೆದಿದ್ದವರು ಯಾರು? ಗೌತಮರೇ. ಮೊಟ್ಟ ಮೊದಲನೇ ಬುದ್ಧ ಯಾರು? ಗೌತಮರೇ. ಮೊಟ್ಟ ಮೊದಲನೇ ಬುದ್ಧ ಯಾರು? ಗೌತಮರೇ. 2500 ವರ್ಷಗಳ ನಂತರ ಎಲ್ಲರೂ ಮರ್ತಿದ್ದ ಸಮಯದಲ್ಲಿ ಕೆಲವರು ಮರ್ತಂಗೆ ಇದ್ದರು, ಆದರೆ ಮನೆಯಲ್ಲಿ ಕೂತ್ಕೊಂಡು ಸಾಧನೆ ಮಾಡಿದರು. ಇನ್ನೊಬ್ರು ಕೆಲವರಿಗೆ ಕಿವಿನಾಗ ಹೇಳಿದರು. ಬಟ್ ಪತ್ರಿಜಿ ಅವರು ಏನು ಮಾಡಿದರು? ಇದನ್ನು 10 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಅವರ ಶ್ವಾಸದ ಕಡೆ ಏನವ ವಿನುತ ಚೆನ್ನಾಗಿ ಕೇಳಿಸ್ಕೊ, ಅವರ ಶ್ವಾಸದ ಕಡೆ ಗಮನವನ್ನು ಕೊಟ್ಟು ಅವರ ಧ್ಯಾನ ಸ್ಥಿತಿಯನ್ನು ಕಂಡುಕೊಂಡರು. ಅವರ ಧ್ಯಾನ ಸ್ಥಿತಿಯನ್ನು ಕಂಡುಕೊಂಡಿದ್ದ ನಂತರ ಇದು ಚೆನ್ನಾಗಿದೆಯಲ್ಲ ಅಂತೇಳಿ 38 ವರ್ಷಗಳ ಕಾಲ ಪ್ರಪಂಚಾದ್ಯಂತವೂ ತಿರುಗಾಡಿ ಪ್ರಚಾರ ಮಾಡಿದರು. ನಿಮ್ಮ ಕಿವಿಗೆ ಬಿತ್ತಾ ಇಲ್ಲ ಶ್ವಾಸದ ಕಡೆ ಗಮನ ಅಂತೇಳಿ? ಬಿತ್ತಾ ಇಲ್ಲ ಹೇಳಿ ಮತ್ತೆ. ನಿಮ್ಮ ಕಿವಿಗೇನು ಬಿತ್ತು? ಶ್ವಾಸದ ಕಡೆ ಗಮನ. ಈಗ ಹೇಳಿ, ನೀವು ನಿಮ್ಮ ಶ್ವಾಸದ ಕಡೆ ಗಮನವನ್ನು ಕೊಟ್ಟಿದ್ದೀರಾ ಇಲ್ಲ? ಜೋರಾಗಿ ಹೇಳ್ಬೇಕು, ಕೊಟ್ಟಿದ್ದೀರಾ ಇಲ್ಲ? ನಿಮ್ಮ ಶ್ವಾಸದ ಕಡೆ ನೀವು ನಿಮ್ಮ ಗಮನವನ್ನು ಕೊಟ್ಟಿದ್ದೀರಾ. ನಿಮ್ಮ ಶ್ವಾಸದ ಕಡೆ ನೀವು ನಿಮ್ಮ ಗಮನವನ್ನು ಕೊಟ್ಟು ನಿಮ್ಮ ಧ್ಯಾನ ಸ್ಥಿತಿಯನ್ನು ನೀವು ಪಡ್ಕೊಂಡಿದ್ದೀರಾ. ಇಸ್ ಇಟ್ ಕ್ಲಿಯರ್? ಈಗ ಹೇಳಿ, ಧ್ಯಾನವನ್ನು ಕಂಡುಹಿಡಿದಿದ್ದವ್ರು ಯಾರು? ಅವರವರ ಧ್ಯಾನ ಸ್ಥಿತಿಯನ್ನು ಕಂಡುಕೋಬೇಕು. ಅದಕ್ಕೆ ಪತ್ರಿಜಿ ಗುರುಗಳು ಹೇಳ್ತಾ ಇರ್ತಾರೆ, ಎವ್ರಿ ಒನ್ ಈಸ್ ಎ ಧ್ಯಾನ ಯೋಗಿ. ನಾನು ನನ್ನ ಧ್ಯಾನ ಸ್ಥಿತಿಯನ್ನು ಕಂಡುಕೊಂಡಿದ್ದೀನಿ. ಹೇಗೆ? ಶ್ವಾಸದ ಕಡೆ ಗಮನವನ್ನು ಕೊಡುವ ಮುಖಾಂತರ. ನೀನು ನಿನ್ನ ಧ್ಯಾನ ಸ್ಥಿತಿಯನ್ನು ಕಂಡುಕೋ, ನಿನ್ನ ಶ್ವಾಸದ ಕಡೆ ನಿನ್ನ ಗಮನವನ್ನು ಕೊಟ್ಟು. ಅರ್ಥ ಆಯ್ತಾ? ಕ್ಲಿಯರ್? ಥ್ಯಾಂಕ್ ಯು. ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಬಾಬು ಅಂತ. ಸುಮಾರು 4 ವರ್ಷಗಳಿಂದ ಯಜ್ಞಗಳನ್ನು ಮಾಡ್ತಾಯಿದ್ದೀನಿ. ಕೋಟೇಶ್ವರ ಸರ್, ಈಗ ನಾವೆಲ್ಲ ಕಡೆ ಧ್ಯಾನ ಯಜ್ಞ ಅಂತ, ಪತ್ರಿಜಿ ಧ್ಯಾನ ಯಜ್ಞ ಅಂತ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ಪ್ರಕೃತಿಗೆ ಇಂದ ಏನು ಬರುತ್ತೆ, ನಮ್ಮಿಂದ ಏನು ಹೋಗುತ್ತೆ, ಜೊತೆಗೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಈ ಪ್ರಕೃತಿ ಅನ್ನೋದು ಯಾವ ಸ್ಥಿತಿಗೆ ಬರುತ್ತೆ. ಯಾಕಂದರೆ ಪತ್ರಿಜಿಯವರ 18 ಆದರ್ಶ ಸೂತ್ರದಲ್ಲಿ
ನಮಗೆ ಹೇಳಿದ್ದಾರೆ, ನಾವು ಯಾವಾಗಲೂ ಏನು ಪ್ರಕೃತಿಗೆ ಕನೆಕ್ಟ್ ಆಗಬೇಕು, ಆವಾಗಲೇ ನಾವು ಆ ಧ್ಯಾನ ಸ್ಥಿತಿನ ತಲುಪೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನಮ್ಮ ಧ್ಯಾನಿಗಳಿಗೆ ಸ್ವಲ್ಪ ಎಸ್ ಮಾಸ್ಟರ್, ವಿವರಿಸಿ. ಅದ್ಭುತವಾದ ಪ್ರಶ್ನೆ. ವೈ ಮೆಡಿಟೇಷನ್, ವೈ ಧ್ಯಾನ ಯಜ್ಞ, ವೈ ಸುಕ್ಷೇತ್ರ ಧರ್ಮಸ್ಥಳ ಧ್ಯಾನ ಮಹಾಯಜ್ಞ, ವೈ ಕರ್ನಾಟಕ ಧ್ಯಾನ ಮಹಿಳಾ ಯಜ್ಞ, ವೈ ಸಂಕ್ರಾಂತಿ ಸಂಬರಾಲು, ಇದೇ ಅಲ್ಲ ನಿಮ್ಮ ಪ್ರಶ್ನೆ. ಇದರಿಂದ ಪ್ರಕೃತಿಯಲ್ಲಿ ಏನಾದರೂ ಬದಲಾಗುತ್ತಾ? ಇದರಿಂದ ಲೋಕ ಕಲ್ಯಾಣ ಆಗುತ್ತಾ? ವೆರಿ ಗುಡ್ ಮಾಸ್ಟರ್ಸ್. ಲೋಕ ಕಲ್ಯಾಣ ಅನ್ನೋ ವಿಚಾರವನ್ನು ಪಕ್ಕಕ್ಕಿಡಮ್ಮ ಸ್ವಲ್ಪ ಹೊತ್ತು. ಲೋಕ ಕಲ್ಯಾಣ ಅನ್ನುವ ವಿಚಾರವನ್ನು ಪಕ್ಕಕ್ಕಿಟ್ಟು ಸ್ವೀಯ ಕಲ್ಯಾಣ ಅನ್ನುವ ವಿಚಾರವನ್ನು ತೆಗೆದುಕೊಳ್ಳೋಣ. ಲೋಕ ಕಲ್ಯಾಣ ಅನ್ನುವ ವಿಚಾರವನ್ನು ಪಕ್ಕಕ್ಕಿಡಮ್ಮ. ಓಕೆ ಮಾಸ್ಟರ್ಸ್, ಯಜ್ಞ, ಹೋಮ, ಹವನ, ಪೂಜಾ, ವ್ರತ, ಈ ಧ್ಯಾನ ಯಜ್ಞಗಳು ಇವೆಲ್ಲವೂ ನಾವು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ, ಹೌದಾ ಅಲ್ಲ? ಪತ್ರಿಜಿ ಗುರುಗಳು ಏನಂತಾರೆ? ಧ್ಯಾನ ಯಜ್ಞ ಅಂತಾರೆ. ಧರ್ಮಸ್ಥಳದವರು ಏನಂತಾರೆ? ಅವರು ಒಂಥರ ಕಾರ್ಯಕ್ರಮ ಮಾಡ್ತಾರೆ. ಮೈಸೂರವರು ಏನಂತಾರೆ? ಅವರು ಒಂಥರ ಕಾರ್ಯಕ್ರಮ. ಬಟ್ ಒಟ್ಟಾರೆ 2 ಥರ ಕಾರ್ಯಕ್ರಮಗಳಿರ್ತವೆ. ಒಂದು ಧಾರ್ಮಿಕ ಕಾರ್ಯಕ್ರಮ, ಇನ್ನೊಂದು ಆಧ್ಯಾತ್ಮಿಕ ಕಾರ್ಯಕ್ರಮ. ಮೊದಲು ಧಾರ್ಮಿಕ ಕಾರ್ಯಕ್ರಮ ಅಂದರೆ ಏನು ಅಂತ ತಿಳಿಯೋಣ. ಒಂದು ದೇವರಿ ಮೆರವಣಿಗೆ ಆಗ್ತಾ ಇರುತ್ತೆ. ಓಕೆ, ಅಂದರೆ ನಾವು ಹೊರಗಿನ ಪ್ರಪಂಚದಲ್ಲಿ ಒಂದು ದೈವತ್ವವನ್ನು, ದೇವರನ್ನು ಕಾಣಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇದನ್ನು ನಾವು ಧಾರ್ಮಿಕ ಆಚರಣೆ ಅಂತೀವಿ, ಧಾರ್ಮಿಕ ಕಾರ್ಯಕ್ರಮಗಳು ಅಂತೀವಿ. ಅದೇ ಆ ಹೊರಗಿರುವ ದೇವರನ್ನು ಒಳಗೆ ಕಾಣಿಸಿಕೊಳ್ಳುವಂಥ ಏನೊಂದು ಪ್ರಯತ್ನ ಮಾಡ್ತೀವಿ, ಇದನ್ನೇ ಆಧ್ಯಾತ್ಮಿಕ ಆಚರಣೆ, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಂತೀವಿ. ಒಟ್ಟಾರೆ ಕಾರ್ಯಕ್ರಮ ಯಾವುದೇ ಆಗಿರಲಿ, ಭಾಗವಹಿಸೋರು ಯಾರು? ಭಾಗವಹಿಸ್ತಾ ಇರೋರು ಯಾರು? ನಾವು ತಾನೇ. ಇಟ್ ಈಸ್ ಮೀ ಆ್ಯಸ್ ಎ ಇಂಡಿವಿಜುವಲ್. ನಾನು ವೈಯಕ್ತಿಕವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮಾಸ್ಟರ್ಸ್, ಎಲ್ಲರೂ ಒಂದ್ಸಲ ಎದ್ದು ನಿಂತ್ಕೊತೀರಾ? ಎಷ್ಟು ಜನ ಇದ್ದೀರೋ ಅಷ್ಟು ಜನ ಪ್ಲೀಸ್ ಎಲ್ಲರೂ ಒಂದ್ಸಲ ಎದ್ದು ನಿಂತ್ಕೊಡಿ. ಎಲ್ಲರೂ. ನಾನು ಅನ್ನುವ ನನ್ನ ಪ್ರಪಂಚ ಒಳಗೇನೂ ಇದೆ, ಹೊರಗೆ ಇಷ್ಟು ಸುತ್ತಲಲ್ಲಿದೆ, ಹೌದಾ ಅಲ್ಲ? ಇಷ್ಟು ಸುತ್ತಲಲ್ಲಿದೆ. ನನ್ನ ಪ್ರಪಂಚ ಎಷ್ಟು ಅಂದ್ರಪ್ಪ? ಇಷ್ಟು. ಓಕೆ, ನನ್ನ ಪ್ರಪಂಚ ಎಷ್ಟಪ್ಪ ಅಂದರೆ ಇದು. ನಾನು ಕೂಡ್ರಿ ನನ್ನ ಪ್ರಪಂಚವನ್ನು, ಅಂದರೆ ಈ ಬಾಹ್ಯ ಪ್ರಪಂಚವನ್ನು ಶುದ್ಧವಾಗಿಟ್ಕೋಬೇಕು ಅಂದರೆ ಮೊದಲು ನನ್ನ ಸುತ್ತು ಇರುವಂಥ ಈ ಪ್ರಪಂಚ ಶುದ್ಧವಾಗಿದ್ದರೆ ಆಟೋಮ್ಯಾಟಿಕ್ ನಾನು ಎಲ್ಲಿ ಹೋದ್ರೇನು ನನ್ನ ಪ್ರಪಂಚ ಅನ್ನೋದು ಚೆನ್ನಾಗೇ ಇರುತ್ತೆ. ನಾನು ಇರೋದು ಈ ಲೋಕದಲ್ಲೇ, ನಾನು ಇರೋದು ಈ ಲೋಕದಲ್ಲೇ. ಲೋಕವು ಯಾವತ್ತೂ ಚೆನ್ನಾಗೇ ಇದೆ. ಲೋಕ ಹೇಗಿರಬೇಕೋ ಹಾಗೇ ಇದೆ. ಕರೆಕ್ಟಾಗಿ ಮಳೆ ಬರ್ತಾ ಇದೆ, ಕರೆಕ್ಟಾಗಿ ಬಿಸಿಲು ಬರ್ತಾ ಇದೆ, ಎಲ್ಲವೂ ಕರೆಕ್ಟಾಗಿದೆ. ಲೋಕ ಕಲ್ಯಾಣಕ್ಕಿಂತಲೂ ಇಲ್ಲಿ ಕಲ್ಯಾಣ ಆಗಬೇಕಾಗಿರೋದು ಸ್ವೀಯ ಕಲ್ಯಾಣ. ಸ್ವೀಯ ಕಲ್ಯಾಣ ಅಂದರೆ ಲೋಕವನ್ನು ನಾವು ನೋಡುವಂಥ
ದೃಷ್ಟಿಕೋನ, ನೋಟ ಬದಲಾಗಬೇಕು. ಅದನ್ನೇ ವಚನಗಳಲ್ಲಿ ಬರುತ್ತೆ, ಲೋಕದ ಡೊಂಕು ನಿನಗೆ ಏತಕಯ್ಯ ಅಂತ. ಯಾವತ್ತೂ ಲೋಕ ಚೆನ್ನಾಗೇ ಇದೆ. ಲೋಕವನ್ನು ನೋಡುವ ನಿನ್ನ ನೋಟ ಸರಿಯಿಲ್ಲ. ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಭಾಗವಹಿಸೋದ್ರಿಂದ, ಈ ಸ್ಪೆಷಲಿ ಈ ಧ್ಯಾನ ಯಜ್ಞಗಳು, ಇಲ್ಲಿ ಏನಾಗುತ್ತೆ, ಗಂಟೆಗಳು ಇಲ್ಲಿ ಪ್ರತಿದಿನ 7 ಗಂಟೆಗಳ ಕಾಲ ಧ್ಯಾನಸ್ಥರಾಗ್ತಾ ಇದ್ವಿ. ಈ ಧ್ಯಾನದಲ್ಲಿ, ಈ ಧ್ಯಾನ ಸ್ಥಿತಿಯಲ್ಲಿ ನಾವು ವಿ ಡಿಸಾಲ್ವ್ ಅವರ್ ಸೆಲ್ಫ್ ಕರ್ಗೋಗ್ತೀವಿ. ಏನೇನು ಬರುತ್ತೆ, ಏನೇನು ಹೋಗುತ್ತೆ, ಬರೋದಕ್ಕಿಂತಲೂ ಇಲ್ಲಿ ಹೋಗೋದು ಜಾಸ್ತಿ. ನಾನು ಅನ್ನೋದು ಹೋಗುತ್ತೆ, ಅಹಂ ಹೋಗುತ್ತೆ, ಅವ್ಯಸನಗಳು ಹೋಗ್ತವೆ, ಬೇಡವಾಗಿರುವಂಥ ವಿಚಾರಗಳು ಹೋಗ್ತವೆ. ಆವಾಗ ಉಳುಕಿರೋದು ಯಾರು? ನೀನು ಅನ್ನುವಂಥ ಒಂದು ಪ್ಯೂರ್ ಸಬ್ಸ್ಟೆನ್ಸ್. ನೀನು ಅನ್ನುವಂಥ ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಅದೇ ವ್ಯಕ್ತಿ ಕಲ್ಯಾಣ. ಯಾವಾಗ ನಿನ್ನ ಕಲ್ಯಾಣ ಆಗುತ್ತೋ, ನೀನಿರುವ ಲೋಕ ಆಟೋಮೆಟಿಕ್ಕು ಕಲ್ಯಾಣ ಆಗಿದ್ದಾಗೆ. ಸೊ ಮಾಸ್ಟರ್ಸ್, ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಲೋಕ ಕಲ್ಯಾಣ ಆಗೇ ಆಗುತ್ತೆ. ಮೊದಲು ಆಗಬೇಕಾಗಿರೋದು ಸ್ವೀಯ ಕಲ್ಯಾಣ. ಸ್ವೀಯ ಕಲ್ಯಾಣ ಆಗಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು, ನಡೀತಾನೆ ಇರಬೇಕು, ನಾವು ಭಾಗವಹಿಸ್ತಾನೆ ಇರಬೇಕು. ಅದಕ್ಕೆ ಪತ್ರಿಜಿ ಗುರುಗಳು 11 ದಿನಗಳ ಕಾಲ ಧ್ಯಾನ ಮಹಾಯಜ್ಞ ಇಟ್ಟಿದ್ದು. 11 ದಿನಗಳ ಕಾಲ 5 ದಿನ ಸಾಧನೆ ಮಾಡಬೇಕು. ಬೇರೆ ಯಾವ ಗುರು ಹೇಳದೇ ಇರುವಂಥ ವಿಚಾರವನ್ನು ಗಂಟೆಗಟ್ಟಲೆ ಧ್ಯಾನ ಮಾಡಿ ಅಂತೇಳಿ ಯಾರೂ ಹೇಳಿಲ್ಲ. ಪತ್ರಿ ಸರ್ ಒಬ್ಬರೇ ಹೇಳಿದ್ದು. ನೀನು ಗಂಟೆಗಟ್ಟಲೆ ಧ್ಯಾನ ಮಾಡಿದ್ದಾಗ ಮಾತ್ರ ಯು ಕ್ಯಾನ್ ಡಿಸಾಲ್ವ್ ಯುವರ್ ಸೆಲ್ಫ್. ಆವಾಗ ಮಾತ್ರ ನೀನು ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಆಗಿ ಹೊರಗೆ ಬರ್ತೀಯ. ಅನಾರೋಗ್ಯ, ನಮ್ಮ ಪ್ರಸಾದ್ ಭಾಳ ದಿನ ಆದಮೇಲೆ ಭೇಟಿಯಾದ. ಏನು ಪ್ರಸಾದ್ ಭಾಳ ದಿನ ಆಯಿತು? ದುರ್ಗಾ ಪ್ರಸಾದ್ ಭಾಳ ದಿನ ಆಯಿತು ಕಂಡಿಲ್ಲ ಸರ್, ಒಂಚೂರು ಅನಾರೋಗ್ಯವಾಗಿದ್ದೆ. ಅನಾರೋಗ್ಯಕ್ಕೆ ಒಂದೇ ಮದ್ದು, ನಿನ್ನ ಜೊತೆ ನೀನಿರು. ಧ್ಯಾನ ಕೆಲವ್ರಿಗೆ ಲೈಕ್ ಆಗೋದಿಲ್ಲ ಶಬ್ದ. ನಿನ್ನ ಜೊತೆ ನೀನು ಇರೋಕ್ಕೆ ಪ್ರಯತ್ನ ಮಾಡು. ನಿನ್ನ ಕಫ, ನಿನ್ನ ಪಿತ್ತ, ನಿನ್ನ ವಾಯು ಎಲ್ಲವೂ ಒಂದೇ ದಿನದಲ್ಲಿ ಸ್ಟ್ರೀಮ್ ಲೈನ್ ಆಗುತ್ತೆ. ನಿನ್ನ ಅನಾರೋಗ್ಯಕ್ಕೆ ಒಳಗಾಗಿದೆಯಂದರೆ ನಿನ್ನ ದೇಹದಲ್ಲೇ ಹುಟ್ಟಿರುವ ಕಫ, ಪಿತ್ತ, ವಾಯು ಗತಿ ತಪ್ಪಿದವೆ. ಅದನ್ನು ಸರಿಯಾದ ಗತಿಗೆ ತರಬೇಕು ಅಂದರೆ ಹೊರಗಿರುವ ನಿನ್ನ ಗಮನವನ್ನು ಒಳಗೆ ತನ್ನಿ. ಹೊರಗಿರುವ ನಿನ್ನ ಗಮನವನ್ನು ಒಳಗೆ ತನ್ನಿ. ಆ ಹೊರಗಿರುವ ಗಮನವನ್ನು ಒಳಗೆ ತರೋದಕ್ಕೆ ಈ ಥರ ಕಾರ್ಯಕ್ರಮಗಳು ಈ ಭೂಮಿಯ ಮೇಲೆ ನಡೀತಾನೆ ಇರಬೇಕು. ಥ್ಯಾಂಕ್ ಯು. ನಮಸ್ಕಾರ ಮಾಸ್ಟರ್ಸ್. ಮೊಟ್ಟ ಮೊದಲನೇದಾಗಿ ನಮ್ಮ ಗುರುಗಳಾದಂಥ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಆತ್ಮ ಬಂಧುಗಳಿಗೂ ಈ ಶುಭ ವಂದನೆಗಳು. ಇಷ್ಟೊತ್ತನ ಸಾರು ಭಾಳ ಚೆನ್ನಾಗಿ ಧ್ಯಾನದ ಬಗ್ಗೆ ಮತ್ತು ಈ ಒಂದು ಯಜ್ಞಗಳು ಮಾಡೋದ್ರಿಂದ ಏನು ಲಾಭ ಹಾಗೆ ಅಂತ ಬಹಳಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಭಾರತೀರಾಮ್ ಅವರೇ, 1 ಸೆಕೆಂಡ್. ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಮಾಸ್ಟರ್ಸ್, ನಂದೊಂದು ಚಿಕ್ಕ ರಿಕ್ವೆಸ್ಟ್. ಕೇಳಲ್ಲ. ಲಾಭ ಅನ್ನೋ ಪದವನ್ನು ತೆಗೆದುಬಿಟ್ಟು ಪ್ರಯೋಜನ ಅನ್ನುವ ಪದವನ್ನು ಬಳಸಿ, ತುಂಬ ಚೆನ್ನಾಗಿರುತ್ತೆ. ಧ್ಯಾನ ಅನ್ನೋದು ವ್ಯವಹಾರ ಅಲ್ಲ, ಧ್ಯಾನ ಅಂದರೆ ಜೀವನ. ದಯವಿಟ್ಟು ಲಾಭ ಅನ್ನುವ ಶಬ್ದವನ್ನು ತೆಗೆದುಬಿಡಿ. ಪ್ರಯೋಜನದಲ್ಲಿ ವಿಕಾಸವಿದೆ, ಲಾಭದಲ್ಲಿ ವ್ಯವಹಾರ ಇದೆ. ನಿಮಗೆ ವಿಕಾಸ ಬೇಕಾ, ವ್ಯವಹಾರ ಬೇಕಾ? ಪ್ರಯೋಜನ ಬಳಸಿ. ಎಸ್ ಸರ್, ಧ್ಯಾನದ ಪ್ರಯೋಜನಗಳನ್ನು ತಿಳಿಸಿದ್ದಾರೆ ಅವರು.
ನನ್ನ ಮಾತನ್ನು ಕರೆಕ್ಷನ್ ಮಾಡಿದ್ದಕ್ಕೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನು ಮುಂದೆ ಪ್ರಯೋಜನಗಳು ಅಂತಲೇ ಉಪಯೋಗಿಸೋಣ. ಆ ಶಬ್ದನೇ ಸರಿ ಅನಿಸುತ್ತೆ. ಯಾಕಂದರೆ ಯಾವಾಗಲೂ ನಾವು ಪಾಸಿಟಿವ್ ಆಗೇ ಇರಬೇಕು ಅಂತ ನಮ್ಮ ಪತ್ರಿಜಿಗಳು ಹೇಳ್ತಾ ಇದ್ರಲ್ಲ, ಅದೇ ರೀತಿ ಒಂದು ಒಳ್ಳೆಯ ಒಂದು ಶಬ್ದವನ್ನು ಪದವನ್ನು ಉಪಯೋಗಿಸೋದಕ್ಕೆ ನಮ್ಮ ಸರ್ ಹೇಳ್ಕೊಟ್ಟಿದ್ದಾರೆ. ಓಕೆ, ಈಗ ನೀವು ಹೇಳಿದ್ರಲ್ಲ ಸರ್, ಅಂತರ್ಮುಖ ಶುದ್ಧಿ ಆಗಬೇಕು, ಬಾಹರ್ ನಮ್ಮ ಪ್ರಪಂಚದ ಸುತ್ತಲೂ ಶುದ್ಧಿ ಆಗಬೇಕು ಅಂತ ನೀವು ಹೇಳಿದ್ರಿ. ಹೌದು, ನನಗೆ ಒಂದು ಇದಿದೆ ಸರ್, ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಇದೆ. ಓಕೆ, ಹಾಗಾದರೆ ಬೇರೆ ಯಾವ ಧರ್ಮನೂ ಇಲ್ವಾ? ಹಿಂದೂ ಧರ್ಮ, ನನಗೆ ಇದು ಧ್ಯಾನದಲ್ಲಿ ಬಂದಂಥ ಒಂದು ಶಬ್ದದ ಬಗ್ಗೆ, ಲಿಟ್ರಲ್ಲಿ ಬಂದಿರೋ ಒಂದು ಪದದ ಬಗ್ಗೆ ಹೇಳ್ತಾ ಇದ್ದೀನಿ. ಹಿಂದೂ ಅಂದರೆ ಹಿಂಸೆಯಿಂದ ದೂರ ಇರೋದೇ ಹಿಂದೂ. ಇವತ್ತು ಹೊರಗಡೆ ಬಾಹ್ಯವಾಗಿ ನೋಡ್ತಾ ಇರೋದು ಅಹಿಂಸೆನೇ ದೂರ ಆಗಿರೋದು ನೋಡ್ತಾ ಇದ್ದೀವಿ. ಆದರೆ ನಮ್ಮ PSSMನಲ್ಲಿ ಬಂದಮೇಲೆ ಎಲ್ಲರೂ ಹಿಂಸೆ. ಮಾರುತಿರಾಮ್ ಅವರೇ, ಒಂದು ಚಿಕ್ಕ ಕರೆಕ್ಷನ್. ಇದು ಆಧ್ಯಾತ್ಮಿಕ ವೇದಿಕೆ ಇರೋದರಿಂದ ಓಕೆ, ಎಲ್ಲರನ್ನ ಕೂಡಿಸಿರುವಂಥ ಪ್ರಶ್ನೆ ಇರಲಿ. ಎಸ್ ಸರ್. ಓಕೆ, ಹಿಂದೂ ಧರ್ಮದ ಬಗ್ಗೆ ನಾನು ಹೇಳ್ತೆ ಅಷ್ಟೇ. ಅಂದರೆ ಹಿಂದೂ ಅಂದರೆ ಹಿಂಸೆಯಿಂದ ದೂರ ಇರ್ತಕ್ಕಂಥ ಯಾವುದೇ ಮನುಷ್ಯ ಆಗಲಿ ಅವನು ಧರ್ಮದ ಬಗ್ಗೆ ತಿಳ್ಕೊಂಡು ಐ ಆಕ್ಸೆಪ್ಟ್ ಸನಾತನ ಧರ್ಮಕ್ಕೆ ಐ ಆಕ್ಸೆಪ್ಟ್. ಇದು ಆಧ್ಯಾತ್ಮಿಕ ವೇದಿಕೆ ಇರೋದ್ರಿಂದ ಓಕೆ, ನೋ ಡಿಫ್ರೆನ್ಸಿಯೇಷನ್. ಓಕೆ, ಎಸ್ ಎಸ್. ನೆಕ್ಸ್ಟ್ ಕ್ವಶನ್ ಸರ್, ಈಗ ಇಷ್ಟೆಲ್ಲ ಯಜ್ಞಗಳು ಇವೆಲ್ಲ ಮಾಡ್ತಾ ಇದ್ದೀವಿ. ನೀವು ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಯಾವುದು? ಆಧ್ಯಾತ್ಮಿಕ ಅವಗಾಹನ, ವ್ಯಕ್ತಿತ್ವ ವಿಕಾಸನ, ಈ ಥರ ಮಾಡ್ತಾ ಧ್ಯಾನ ಇದ್ದೀರಾ. ಹಬ್ಬ, ಅದರ ಧ್ಯಾನ ಹಬ್ಬ ಈ ಥರ ಹೆಸರು ಇಡ್ತಿದ್ದೀರಾ. ಮತ್ತು ಆನಂದ ವಿಹಾರಿ ಅಂತ ಒಂದು ಟೂರಿಸಮ್, ಅದು ಪ್ರವಾಸದ ಬಗ್ಗೆನೂ ಇದೆಲ್ಲ ಮಾಡ್ತಾ ಇದ್ದೀರಾ. ಇದಕ್ಕೂ ಏನು ಸರ್ ಇದು ಅಂದರೆ ಏನು ಲಾಭ, ಅಂದರೆ ಏನು ಪ್ರಯೋಜನಗಳು, ಈ ಒಂದು ನಮ್ಮ ಆಧ್ಯಾತ್ಮಿಕವಾಗಿ ಸಾಧನೆಗೆ ಯಾವ ಥರ ಒಂದು ದಾರಿ ಆಗುತ್ತೆ ಅಂತ? ವೆರಿ ಗುಡ್ ಸರ್. ನೀವು ಯಾಕೆ ಈ ಕೆಲಸ ಮಾಡ್ತಾ ಇದೀಯ ಅಂತ ನೇರವಾಗಿ ಕೇಳ್ತೀರ ನೀವು. ಗುಡ್ ಗುಡ್, ವಂಡರ್ಫುಲ್ ಕ್ವಶನ್. ಒಂದ್ಸಲ ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ ತಂಡದವರಿಗೆ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆ ಅಂತೇಳಿ ಆಮೇಲೆ ಹೇಳ್ತೀನಿ ನಾನು. ವಿಶಾಲಾಕ್ಷಿ ಅವರು ದಯವಿಟ್ಟು ಅಲ್ಲೇ ನಿಂತ್ಕೊಡಿ. ಶಿ ಈಸ್ ಅನದರ್ ನ್ಯೂ ಏಜ್ ಸ್ಪಿರಿಚುವಲ್ ಸ್ಪೀಕರ್. ನಾಗರತ್ನ ಅವರು ಇಲ್ಲೇ ಇದ್ದಾರೆ. ಇನ್ನು ಅವರು ಸ್ಪೀಕರ್ ಆಗಿಲ್ಲ, ಬಟ್ ನ್ಯೂ ಏಜ್ ಮೂಮೆಂಟಲ್ಲಿ ಅವರೂ ತೊಡಗಿಸಿಕೊಂಡಿದ್ದಾರೆ. ಗೌರಿ ಬಿಂದೂರಿನ ನಾಗರತ್ನ ಮತ್ತು ದಂಪತಿಗಳು, ಪ್ಲೀಸ್. ಇಷ್ಟೊಂದು ಯಜ್ಞಗಳು, ಯಾಗಗಳು, ಚಕ್ರಗಳು ಆಗ್ತಾ ಇದ್ರೇನು ವೈ ಧ್ಯಾನ ಹಬ್ಬ ಇನ್ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್? ಮಾಸ್ಟರ್ಸ್, ಇಲ್ಲಿವರೆಗೂ 30th ಸೆಲ್ಫ್ ಅವೇಕನಿಂಗ್ ಪ್ರೋಗ್ರಾಮ್ಸ್ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದಕ್ಕೆಲ್ಲ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಆಲ್ಮೋಸ್ಟ್ ಮೋರ್ ದ್ಯಾನ್ 1800 ಮಾಸ್ಟರ್ಸ್, ಮೋರ್ ದ್ಯಾನ್ 1800 ಮಾಸ್ಟರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಫಸ್ಟ್ ಎಕ್ಸಾಂಪಲ್ ನಮ್ಮ ದುರ್ಗಾ ಪ್ರಸಾದ್ ಅವರು 8 ದಿನಗಳ ಶಿಬಿರ ಮಾಡೋ ಕಾಲಕ್ಕೆ ಬಂದಿದ್ದವರು. ಪತ್ರಿಜಿ ಗುರುಗಳು ಬರೆದಿರುವಂಥ BA ಮಾಸ್ಟರ್ ಎಷ್ಟು ಜನ ಓದಿದ್ರು? ಲಲಿತಾ ಒಗ್ಗ ಮೇಡಮ್, ನೀವು ಮೊಬೈಲ್ ಪಕ್ಕಕ್ಕಿಟ್ಟು ಇಲ್ಲಿಗೆ ಬರ್ರಿ ಒಂದು ಸಲ ಪ್ಲೀಸ್. ಕಮ್ ವಿತ್ ಪೇಪರ್ ಆ್ಯಂಡ್ ಪೆನ್. ಪೇಪರು ಪೆನ್ನು
ಮೇಲ್ಗಡೆ ಬರೀರಿ, ಪತ್ರಿಜಿ ಗುರುಗಳು ಬರೆದಿರುವಂಥ ಪುಸ್ತಕ ಟಕ್ಕಂತ ಬರೀಬೇಕು. ಮತ್ತೆ ನೀವು ಬೆಲ್ ಹೊಡಿಬಾರ್ದು ಟೈಮ್ ಆಯಿತು ಅಂತೇಳಿ. BA ಮಾಸ್ಟರ್ ಎಷ್ಟು ಜನ ಓದಿದ್ದೀರಾ? ಉತ್ತರ ಒಬ್ಬರು. ಜೋರಾಗಿ ಚಪ್ಪಾಳೆ ಅವರಿಗೆ. ಯಾರು ಓದಿದ್ದು? ಮತ್ತೆ ಸ್ವಲ್ಪ ಯಾರು ಬೇರೆಯವ್ರ ಕೈ ಎತ್ತಿದ್ರು? ನೀವೇನ ಕೈ ಎತ್ತಿದ್ದು? ಮೊದಲು ಕೈ ಎತ್ತಿದ್ದವ್ರು ಯಾರು? ನೀವಾ? ಏನು ಹೆಸರು? ಶಿವಾನಂದ್. ಬರ್ಕೊಡಿ, ಅವ್ರಿಗೆ ಗಿಫ್ಟ್ ಕೊಡೋಣ ಆಮೇಲೆ ಹೋಗೋ ಕಾಲಕ್ಕೆ. ಪತ್ರಿಜಿ ಗುರುಗಳು ಬರೆದಿರುವಂಥ ಇನ್ನೊಂದು ಪುಸ್ತಕದ ಹೆಸರಿಗೆ ಹೇಳ್ತೀನಿ, ಸ್ಪಿರಿಚುವಲ್ ಸೈನ್ಸ್. ಎಷ್ಟು ಜನ ಓದಿದ್ರ? ವಂಡರ್ಫುಲ್. ಯಾರು ಜೋರಾಗಿ ಚಪ್ಪಾಳೆ ತಟ್ಟಿ ಯಾರೂ ಓದಲೇ ಇಲ್ಲ? ವೆರಿ ಗುಡ್, ವೆರಿ ಗುಡ್. ಆನ್ಸರ್ ಇಸ್ 0. ಬರೀರಿ. ಮರ್ತಿರಾಮ್, ನೀವು ಓದಿದ್ದೀರಾ? ಅವರು ಓದಿಲ್ಲ. ಪತ್ರಿಜಿ ಗುರುಗಳು ಬರೆದಿರುವಂಥ 3ನೇ ಪುಸ್ತಕ, ಒರಿಜಿನಲ್ ವರ್ಷನ್ ಆಫ್ ಪತ್ರಿಜಿ ಮೆಡಿಟೇಷನ್ ಈಸ್ ವೆರಿ ವೆರಿ ಈಸಿ ಟು ಡೂ. ಎಷ್ಟು ಜನ ಓದಿದ್ದೀರಾ? ಈಗ ಸಿಗ್ತಾ ಇರೋ ಪುಸ್ತಕ ಅಲ್ಲ, ಒರಿಜಿನಲ್ ವರ್ಷನ್ ಈಸ್ ಡಿಫ್ರೆಂಟ್. ಎಷ್ಟು ಜನ ಓದಿದ್ದೀರಾ? ಯಾರು ಓದಿಲ್ಲ? ವೆರಿ ಗುಡ್. ಜೋರಾಗಿ ಚಪ್ಪಾಳೆ ತಟ್ಟಣ. ನೀವೆಲ್ಲರೂ ಮಾರ್ಚ್ 6ನೇ ತಾರೀಕಿಂದ 8ನೇ ತಾರೀಕುವರೆಗೂ ನಡೆಯುವಂಥ ವ್ಯಕ್ತಿತ್ವ ವಿಕಾಸ ಶಿಬಿರಕ್ಕೆ ಬನ್ನಿ. ಪ್ಲೀಸ್ ಕ್ಯಾನ್ ಯು ಡಿಸ್ಪ್ಲೇ ದಟ್? ಶಿಬಿರ ಅಂತ ಇರುತ್ತೆ ನೋಡಿ, ವ್ಯಕ್ತಿತ್ವ ವಿಕಾಸ ಶಿಬಿರ ಅಂತ ಹೇಳೋದು ಡಿಸ್ಪ್ಲೇ ಮಾಡಿ. ಮಾಸ್ಟರ್ಸ್, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ನಡೆಯುವಂಥ ಆಧ್ಯಾತ್ಮಿಕ ಅವಗಾಹನ ಶಿಬಿರದಲ್ಲಿ, ಆಧ್ಯಾತ್ಮಿಕ ಅವಗಾಹನ ಶಿಬಿರಗಳಲ್ಲಿ ಏನು ನಡೀತಾವಪ್ಪ ಅಂದರೆ, ಪತ್ರಿಜಿ ಗುರುಗಳು ಬರೆದಿರುವಂಥ ಮೊಟ್ಟ ಮೊದಲನೇ ಪುಸ್ತಕ BA ಮಾಸ್ಟರ್, 2ನೇ ಪುಸ್ತಕ ಆಧ್ಯಾತ್ಮಿಕ ಶಾಸ್ತ್ರ, 3ನೇ ಪುಸ್ತಕ ಮೆಡಿಟೇಷನ್ ಈಸ್ ವೆರಿ ವೆರಿ ಈಸಿ ಟು ಡೂ. ಈ 3 ಪುಸ್ತಕಗಳ ಸಾರಾಂಶ ನಿಮಗೆ ನಿಮ್ಮ ಗಮನಕ್ಕೆ ಸರಿಯಾಗಿ ಅವಗಾಹನೆಯನ್ನು ತಲುಪಿಸಿ ನಿಮ್ಮ ವಿಕಾಸಕ್ಕಾಗಿ ದೋಹದಕಾರಿ ಆಗ್ತವೆ ಈ ಧ್ಯಾನ ಹಬ್ಬ ಕಾರ್ಯಕ್ರಮಗಳು. ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಟೀಚಿಂಗ್ಸ್ ಎಲ್ಲ ಫ್ರೀಯಾಗೇ ಇರ್ತವೆ. ನಿಮ್ಮ ಖರ್ಚು ನೀವು ನೋಡಿಕೊಂಡ್ರೆ ಸಾಕು. ಅಲ್ಲಿ 3 ದಿನಗಳ ಕಾಲ ಇರೋದಕ್ಕೆ, ಊಟಕ್ಕೆ, ಹಾಲಿಗೆ ನಿಮ್ಮ ಖರ್ಚುಗಳನ್ನ ನೀವು ನೋಡ್ಕೋಬೇಕು. ಅರ್ಥ ಆಯ್ತಾ? ದಿಸ್ ಈಸ್ ಒರಿಜಿನಲ್ ವರ್ಷನ್ ಆಫ್ ಪತ್ರಿಜಿ ಮಾಸ್ಟರ್ಸ್. ಪತ್ರಿಜಿ ಗುರುಗಳು ಬರೆದಿರುವಂಥ ಮೊಟ್ಟ ಮೊದಲನೇ ಪುಸ್ತಕವನ್ನೇ ನಾವು ಇನ್ನೂ ಓದಿಲ್ಲ. ಯಾವ್ಯಾವ ಓದಿದ್ದೀವಿ ನಾವು? ಸಬ್ ಕಾನ್ಸಿಯಸ್ ಮೈಂಡ್ ಅಂತ. ಲಲಿತಾ ಮೇಡಮ್, ನೀವು ಇಮ್ಮಿಡಿಯೇಟಾಗಿ ಪಬ್ಲಿಷ್ ಮಾಡಬೇಕಾಗಿರೋದು BA ಮಾಸ್ಟರ್ ಪುಸ್ತಕ, ಎಲ್ಲರಿಗೆ ಹಂಚಬೇಕು. ಕನ್ನಡ ಮಾಸ್ಟರ್ ಆಗಿರು, ಯಾರಿಗೆ ಹಂಚಿಲ್ಲ ನೋಡಿ, ಯಾರು ಓದಿಲ್ಲ. ಸರ್. ಸೊ ನಾಳೆ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ಓದಿಸಿ ಎಲ್ಲರಿಗೆ. ಪತ್ರಿಜಿ ಗುರುಗಳು ಅವರ ಒಂದೇ ಒಂದು ಆಕಾಂಕ್ಷೆ, ಪ್ರತಿಯೊಬ್ಬ ಮನುಷ್ಯನು ಮಾಸ್ಟರ್ ಆಗಿ ಮೆರೆಯಬೇಕು. ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಷ್ಕಾರ ಆಧ್ಯಾತ್ಮಿಕ ಶಾಸ್ತ್ರ ಪುಸ್ತಕದಿಂದ ಸಿಗುತ್ತೆ. ಅದನ್ನೇ ಓದಿಲ್ಲ ಅಂದರೆ ಪ್ರಶ್ನೆಗಳು ನಿವೃತ್ತಿ ಆಗೋದು ಹೆಂಗೆ? ಸರ್, 25 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ವಿ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಗಂಡ ನನ್ನನ್ನು ಬೈತಾ ಇದ್ದಾನೆ, ಅವ್ರು ರೊಕ್ಕ ತಗೊಂಡಿದ್ದಾರೆ ಇನ್ನೂ ವಾಪಸ್ ಕೊಟ್ಟಿಲ್ಲ. ಮಾಸ್ಟರ್ಸ್, ಕೋಟಿ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಪತ್ರಿಜಿ ಗುರುಗಳು ಬರೆದಿರುವಂಥ ಆಧ್ಯಾತ್ಮಿಕ ಶಾಸ್ತ್ರ. ಸರ್, ನನಗೆ ಧ್ಯಾನ ಸರಿಯಾಗಿ ಘಟಿಸ್ತಾ ಇಲ್ಲ, ಅದಕ್ಕೇನು ಒಂದೇ ಒಂದು ಉತ್ತರ, ಪತ್ರಿಜಿ ಗುರುಗಳು ಬರೆದಿರುವಂಥ ಮೆಡಿಟೇಷನ್ ಈಸ್ ವೆರಿ ವೆರಿ ಈಸಿ ಟು ಡೂ. ಈ 3 ಪುಸ್ತಕಗಳ ಸಾರಾಂಶವನ್ನು ನೀವು ತಗೋಬೇಕು ಅಂದರೆ ಎಲ್ಲರೂ ಧ್ಯಾನ ಹಬ್ಬ ಶಿಬಿರಗಳಿಗೆ ಬರಬೇಕು. ಪ್ರತಿ ತಿಂಗಳು 3 ದಿನಗಳ ಕಾಲ, 2 ದಿನಗಳ ಕಾಲ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ನೆಕ್ಸ್ಟ್ ಶಿಬಿರಕ್ಕೆ ಯಾರ್ಯಾರು ಬರ್ತೀರಾ? ವೆರಿ ಗುಡ್, ವೆರಿ ಗುಡ್. ಮಾರ್ಚ್ 6ನೇ ತಾರೀಕು 2 ಗಂಟೆಗೆ ಆರಂಭ ಆದರೆ ಮಾರ್ಚ್ 8ನೇ ತಾರೀಕು
2 ಗಂಟೆಗೆ ಮುಕ್ತಾಯ ಆಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು. ಪ್ಲೀಸ್ ಮಾಸ್ಟರ್ಸ್, ಇದು ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡಿ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತೀರ ಕೈ ಎತ್ತಿ. ವೆರಿ ಗುಡ್, ವೆರಿ ಗುಡ್. ಮೈಕ್ ಪ್ಲೀಸ್. ನಾಗಣ್ಣ ಮುಂದಕ್ಕೆ ಬನ್ನಿ. ಮಾಸ್ಟರ್ ಚೆನ್ನಾಗಿ ಕೇಳಿಸ್ಕೊಡಿ. ಈಗ ನೆಕ್ಸ್ಟು 1 ತಾಸು ಧ್ಯಾನ ಮಾಡ್ತೀವಿ. ನಾಗಣ್ಣವರಿಗೆ ಮಂಜುನಾಥ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ. ಲಿಟ್ರಲಿ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ನೀವೆಲ್ಲರೂ ಕಾಣಿಸ್ಕೋಬೋದು. ನಾಗಣ್ಣ ಇಲ್ಲಿ ಕುಂದಿರಿಸಿ ನಾವು 1 ತಾಸು ಧ್ಯಾನ ಮಾಡಿಸ್ತೀವಿ, ಇಲ್ಲಿ ಮಂಜುನಾಥ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ. ಇಲ್ಲೇ ರೈಟ್ ಅಟ್ ದಿಸ್ ಪಾಯಿಂಟ್. ನಾವು ಟೆಲ್ ಮಿ, ನೀವೇನು ಬಿಡ್ತೀರ ಅವ್ರನ್ನ? ಧ್ಯಾನ ಇಂಪ್ರೂವ್ ಮಾಡಿ ನಮ್ಗೆ ಇನ್ನೂ ಧ್ಯಾನ ಚೆನ್ನಾಗಿ ಇದು ಮಾಡಿದ್ದೆ ಕೇಳ್ತೀವಿ. ಧ್ಯಾನ ಅವ್ರ್ಯಾಕೆ ಇಂಪ್ರೂವ್ ಮಾಡೋಕ್ಕೆ ಬರುತ್ತೆ? ಇನ್ನೂ ಚೆನ್ನಾಗಿ ಆಗಲಿ ಧ್ಯಾನ. ನೀನು ಸಾಧನೆ ಮಾಡಬೇಕು. ನಿನ್ನ ಕಡೆ ನಿನ್ನ ಶ್ವಾಸದ ಕಡೆ ನಿನ್ನ ಗಮನ ಕೊಡಬೇಕು. ಸ್ವಾರ್ಥದ ಕಡೆ ಗಮನ ಕೊಡ್ದಂಗೆ ಕೇಳ್ತೀವಿ. ಗುಡ್. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ದೇವರು ಪ್ರತ್ಯಕ್ಷ ಆದರೆ ಏನು ಬೇಡ್ತೀರಾ ಸರ್? ಪ್ಲೀಸ್ ನೀವೇ, ನೀವು ಹಾಡು ಹಾಡಿದಿರಲ್ಲ, ದೇವರು ಪ್ರತ್ಯಕ್ಷ ಆದರೆ ಏನು ಬೇಡ್ತೀರಾ? ಅಲ್ಲೇ ಹೇಳಿ ಪ್ಲೀಸ್. ಡೋಂಟ್ ಗೆಟ್ ಕನ್ಫ್ಯೂಸ್. ಹೇಳವ, ಏನು? ಜೋರಾಗಿ. ಮೋಕ್ಷ ಬೇಕು. ಓ, ಮೋಕ್ಷ ಬೇಕು. ವೆರಿ ಗುಡ್. ಟೈಮ್ ಆಯಿತಾ? ಇದೆಯಲ್ಲ? ಓಕೆ, ನೋ ಪ್ರಾಬ್ಲಮ್. ಮಾಸ್ಟರ್ಸ್, ದೇವರ ಪ್ರತ್ಯಕ್ಷ. ಮಿರ್ದಾದ್ ಪುಸ್ತಕವನ್ನು ಯಾರಾದರೂ ಓದಿದಿರಾ? ಮಿರ್ದಾದ್ ಪತ್ರಿಜಿ ಅವರಿಗೆ ಬಹಳ ಫೇವ್ರೆಟ್ ಬುಕ್ ಮಿರ್ದಾದ್. ಆ ಪುಸ್ತಕದಲ್ಲಿ ಬರೀತಾರೆ, ನಿನಗೆ ಭಗವಂತ ಪ್ರತ್ಯಕ್ಷ ಆದರೆ ನೀನು ಕೇಳಬೇಕಾಗಿರೋದು ಒಂದೇ ಒಂದು, ಜೀವನಕ್ಕೆ ಸರಿಯಾದಷ್ಟು ಅವಗಾಹನೆಯನ್ನು ಕೊಡು. ಈ ನನ್ನ ಜೀವನವನ್ನು ಸರಿಯಾಗಿ ಜೀವಿಸೋದಕ್ಕೆ ಬೇಕಾಗಿರುವಂಥ ಅವಗಾಹನೆಯನ್ನು ಕೊಡು. ಆ ಅವಗಾಹನೆಯನ್ನು ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ಆಧ್ಯಾತ್ಮಿಕ ಅವಗಾಹನಾ ಶಿಬಿರಗಳನ್ನು ಪ್ರತಿ ತಿಂಗಳು ತಪ್ಪದೇ ಹಮ್ಮಿಕೊಳ್ಳೋದು. ಮಾಸ್ಟರ್ ದಯವಿಟ್ಟು ಬನ್ನಿ. ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಹ್ಯಾವ್ ಎ ಜಾಯ್ಫುಲ್ ಲೈಫ್. ದೆನ್ ಕಮಿಂಗ್ ಟು ದಿ ಪಾಯಿಂಟ್, ಟ್ರೆಕ್ಕಿಂಗ್ಸ್. ಆ ಟ್ರೆಕ್ಕಿಂಗ್ಸ್ ಒಂದು ಇದು ಹಾಕಿ. ಮಾಸ್ಟರ್ಸ್, ಪತ್ರಿಜಿ ಗುರುಗಳಿಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಎಷ್ಟು ಇಷ್ಟವೋ ಅಷ್ಟೇ ಅವರಿಗೆ ಟ್ರೆಕ್ಕಿಂಗ್ಸ್ ಅಂದರೆ ಬಹಳ ಇಷ್ಟ ಇರ್ತಾಯಿತ್ತು. ಹೀಗೆ ಒಂದಿನ ಪಿರಮಿಡ್ ವ್ಯಾಲಿಯಲ್ಲಿ ಕೂತ್ಕೊಂಡು ಮಾತಾಡೋ ಕಾಲಕ್ಕೆ, ಸರ್ ಕರ್ನಾಟಕ ಪೀಪಲ್ ಹ್ಯಾವ್ ಮಿಸ್ಡ್ ಔಟ್ ಟ್ರೆಕ್ಕಿಂಗ್ಸ್ ವಿತ್ ಯು ಅಂತ ನಾನು ಕೇಳಿದ್ದೆ. ನಿಮ್ಮ ಜೊತೆ ಟ್ರೆಕ್ಕಿಂಗ್ಸ್ ಮಾಡೋ ಅವಕಾಶ ಮಿಸ್ ಆಗಿತ್ತು. ಆವಾಗ ಕಂಟಿನ್ಯೂಸ್ ಆಗಿ ಪತ್ರಿಜಿಯವರ ಜೊತೆಯಲ್ಲಿ ನಾವು 4 ಟ್ರೆಕ್ಕಿಂಗ್ ಮಾಡಿದ್ದೀವಿ, ಕರ್ನಾಟಕ ಮಾಸ್ಟರ್ಸ್ ಎಲ್ಲರೂ ಸೇರಿಕೊಂಡು. ಈಗ ಮತ್ತೆ ಅದನ್ನೇ ಹಾಗೇ ಮುಂದಕ್ಕೆ ಹೊರಿಸ್ತಾ ಇದ್ವಿ. ನೇಚರ್ ಲಿವಿಂಗ್ ಈಸ್ ಆಲ್ವೇಸ್ ಬೆಸ್ಟ್ ಲಿವಿಂಗ್. ನಮಗೆ ನಮ್ಮಲ್ಲಿ ಇರುವಂಥ ಅಂತರ್ಲೀನ ಶಕ್ತಿಯನ್ನು ನಾವು ಡೆವಲಪ್ ಮಾಡ್ಕೋಬೇಕು, ಅಸ್ತಿತ್ವಕ್ಕೆ ತರಬೇಕು ಅಂದರೆ ಎವ್ರಿ ಒನ್ ಶುಡ್ ಗೋ ಟು ಫಾರೆಸ್ಟ್ ಆ್ಯಂಡ್ ಲಿವ್. ಕರ್ನಾಟಕದಲ್ಲಿ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಡು ಪ್ರದೇಶ ಎಲ್ಲಿದೆಯಪ್ಪ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿದೆ. ಜೋರಾಗಿ ಚಪ್ಪಾಳೆ. ವೆಸ್ಟರ್ನ್ ಘಾಟ್ಸ್. ನೆಕ್ಸ್ಟು ಟ್ರಿಪ್ಪು ಇರೋದು ನೋಡಿ, ಹೊನ್ನಾವರ, ಗೋಕರ್ಣ, ಯಾನ, ಇಡಗುಂದಿ, ಆಲ್ ಕಂಪ್ಲೀಟ್ ಫಾರೆಸ್ಟ್ ಏರಿಯಾಸ್. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಎಸ್ ಮಾಸ್ಟರ್ಸ್, ಯು ಕ್ಯಾನ್ ಕ್ಲೋಸ್ ಡೌನ್ ಇಟ್. ಈಗ ಯುವರ್ ಕ್ವಶನ್ ಈಸ್ ಕ್ಲಿಯರ್ಡ್. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಇನ್ನೊಂದು 10 ನಿಮಿಷ ಸಮಯ ಇದೆ. ಪ್ಲೀಸ್ ವಿಶಾಲಾಕ್ಷಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಸರ್, ನೀವು ಆಧ್ಯಾತ್ಮಿಕ ಅವಗಾಹನೆ ಅಂತ ಹೇಳಿದ್ರಲ್ಲ, ಅವಗಾಹನೆ ಪದದ ಅರ್ಥ ಏನು? ಅದರಲ್ಲೂ ಆಧ್ಯಾತ್ಮಿಕತೆ ಅವಗಾಹನೆ ಅಂತಂದರೆ ಏನು? ಆಧ್ಯಾತ್ಮಿಕ ಅವಗಾಹನೆ ಅಂದರೆ ಏನು? ವೆರಿ ಗುಡ್ ಮಾಸ್ಟರ್ಸ್. ಆಧ್ಯಾತ್ಮಿಕ ಅವಗಾಹನೆ ಏನು ಅಂತ ತಿಳಿಯೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಲೆಟ್ ಅಸ್ ನೋ ವಾಟ್ ಈಸ್ ಆಧ್ಯಾತ್ಮಿಕತೆ. ಲೆಟ್ ಅಸ್ ನೋ ವಾಟ್ ಈಸ್ ಆಧ್ಯಾತ್ಮಿಕತೆ.
ನಿಮಗೊಂದು ಪ್ರಶ್ನೆ ಕೇಳಲ್ಲ, ಉತ್ತರ ಕೊಡ್ತೀರಾ? ಆಧ್ಯಾತ್ಮಿಕವನ್ನು ಕಂಡುಹಿಡಿದಿದ್ದವ್ರು ಯಾರು? ಹೂ ಹ್ಯಾಸ್ ಡಿಸ್ಕವರ್ಡ್ ಸ್ಪಿರಿಚುವಾಲಿಟಿ? ಹೂ ಹ್ಯಾಸ್ ಡಿಸ್ಕವರ್ಡ್ ಸ್ಪಿರಿಚುವಾಲಿಟಿ? ಮನುಷ್ಯ. ವೆರಿ ಗುಡ್, ವಂಡರ್ಫುಲ್. ಜೋರಾಗಿ ಚಪ್ಪಾಳೆ ತಟ್ಟಿ ಮಾಸ್ಟರ್ಸ್. ಮಾಸ್ಟರ್ಸ್, ಯಾವ ರೀತಿಯಲ್ಲಿ ನಮ್ಮ ಧ್ಯಾನವನ್ನು ನಾವೇ ಕಂಡುಕೋಬೇಕೋ ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕತೆ ಅನ್ನೋದು, ಸ್ಪಿರಿಚುವಾಲಿಟಿ ಇಸ್ ಎ ಗ್ರೇಟರ್ ರಿಯಾಲಿಟಿ. ಆಧ್ಯಾತ್ಮಿಕತೆ ಅಂದರೆ ಒಂದು ಅದ್ಭುತವಾದಂಥ ಸತ್ಯ. ಅದು ಇರುತ್ತೆ, ಅದು ಇರುತ್ತೆ. ಆ ಸತ್ಯವನ್ನು ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಟು ಫೌಂಡ್ ಔಟ್. ನಿನ್ನ ಸತ್ಯವನ್ನು ನೀನೇ ಕಂಡ್ಕೋಬೇಕು. ನೀನು ಕಂಡುಕೊಂಡಿದ್ದಂಥ ಸತ್ಯದಲ್ಲಿ ಏನಿರುತ್ತಪ್ಪ ಅಂದರೆ ನಿನ್ನ ಲೈಫ್ ಸ್ಟೋರಿ ಇರುತ್ತೆ, ಇನ್ನೊಬ್ಬರ ಲೈಫ್ ಸ್ಟೋರಿ ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ಇಟ್ ಈಸ್ ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್. ಇದು ಯಾವಾಗ ಬರುತ್ತಪ್ಪ ಅಂದರೆ ಗಮನವನ್ನು ಸಂಪೂರ್ಣವಾಗಿ ನಿನ್ನ ಕಡೆ ಇಟ್ಟಿದ್ದಾಗ. ಈ ಆಧ್ಯಾತ್ಮಿಕ ಅವಗಾಹನೆ ಅಂದರೆ ಏನಪ್ಪ? ಈಗ ನಾವು ತಿಳ್ಕೊಂಡಿದ್ವಿ ಆಧ್ಯಾತ್ಮಿಕ ಅನ್ನೋದು ಒಂದು ಅದ್ಭುತವಾದ ಸತ್ಯ, ಅದು ಇರುತ್ತೆ. ನಿನ್ನ ಆಧ್ಯಾತ್ಮಿಕತೆಯನ್ನು ನೀನೇ ಕಂಡುಕೋಬೇಕು. ಕಂಡುಕೊಂಡಿದೆಯಾ? ಎಸ್, ಐ ಫೌಂಡ್ ಮೈ ಸ್ಪಿರಿಚುವಾಲಿಟಿ. ಮೈ ಸ್ಪಿರಿಚುವಾಲಿಟಿ ಈಸ್ ಟು ನೋ ಮೈ ಸೆಲ್ಫ್. ನನ್ನ ಆಧ್ಯಾತ್ಮಿಕತೆ ಏನಪ್ಪ ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೋಬೇಕು. ಇದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಆ ತಿಳ್ಕೊಳ್ಳೋದಕ್ಕೆ ಮಾರ್ಗ ಏನು? ಆ ಮಾರ್ಗದ ಆಚರಣೆಯಲ್ಲಿ ಬರುವಂಥ ಅಡಚಣೆಗಳೇನು? ಅವನ್ನ ನಮ್ಮ ಗಮನದಿಂದ ಯಾವ ರೀತಿಯಲ್ಲಿ ದೂರ ಮಾಡ್ಕೋಬೋದು ಅನ್ನೋ ಮಾಹಿತಿಯನ್ನು ಕೊಡೋದೇ ಸರಿಯಾದ ಅವಗಾಹನೆ, ಆಧ್ಯಾತ್ಮಿಕ ಅವಗಾಹನೆ. ರೈಟಿಯಸ್ನೆಸ್ ಇನ್ ಯುವರ್ ಡೈರೆಕ್ಷನ್. ಹೇಳಿ, ರೈಟಿಯಸ್ನೆಸ್ ಇನ್ ಯುವರ್ ಡೈರೆಕ್ಷನ್. ಭಗವಾನ್ ಬುದ್ಧರು ತಮ್ಮ ಅಷ್ಟಾಂಗ ಮಾರ್ಗದಲ್ಲಿ ಹೇಳಿರುವಂಥ 8 ಮಾರ್ಗಗಳಲ್ಲಿ ಒಂದು ಕಾಮನ್ ವರ್ಡ್ ಏನಪ್ಪ ಅಂದರೆ ಸರಿಯಾದ 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 ಸರಿಯಾದ. ರೈಟಿಯಸ್ನೆಸ್, ರೈಟಿಯಸ್ನೆಸ್, ರೈಟಿಯಸ್ನೆಸ್. ಬುದ್ಧ ಹ್ಯಾಸ್ ನೆವರ್ ಸ್ಪೋಕನ್ ಅಬೌಟ್ ಎನಿವನ್. ಬುದ್ಧ ಯಾವ ಆತ್ಮ ಬಗ್ಗೆ ಮಾತಾಡಿಲ್ಲ, ಯಾವ ಪರಮಾತ್ಮದ ಬಗ್ಗೆ ಮಾತಾಡಿಲ್ಲ, ಯಾವ ದೇವರ ಬಗ್ಗೆ ಅಂತೂ ಮಾತಾಡೇ ಇಲ್ಲ. ಆತ ಮಾತಾಡಿದ್ದು ಕೇವಲ ನಿನ್ನ ಬಗ್ಗೆ ಮಾತ್ರ. ಬುದ್ಧ ಹ್ಯಾಸ್ ಸ್ಪೋಕನ್ ಓನ್ಲಿ ಅಬೌಟ್ ಯುವರ್ ಸೆಲ್ಫ್. ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ನಾವು ಪ್ರಶ್ನೆ ಹಾಕಬೇಕು. ಎಲ್ಲ ಇರ್ತವೆ, ವೇದಗಳಿದೆ, ಉಪನಿಷತ್ತುಗಳೆಲ್ಲ ಎಲ್ಲ ಇದ್ದಾವೆ. ಬಟ್ ಅದನ್ನು ಕಲಿತಾ ಇರೋದು ಯಾರು? ಅದನ್ನು ತಿಳ್ಕೊಬೇಕಾಗಿರೋದು ಯಾರು? ಅದನ್ನು ತಿಳ್ಕೊತಾ ಇರೋದು ಯಾರು? ಇಟ್ಸ್ ಯು. ಫಸ್ಟ್ ನೋ ಅಬೌಟ್ ಯುವರ್ ಸೆಲ್ಫ್. ಫಸ್ಟ್ ನೋ ಅಬೌಟ್ ಯುವರ್ ಸೆಲ್ಫ್. ಫಸ್ಟ್ ನೋ ಅಬೌಟ್ ಯುವರ್ ಸೆಲ್ಫ್. ನೋಯಿಂಗ್ ಅಬೌಟ್ ಯುವರ್ ಸೆಲ್ಫ್ ಇನ್ ದಿ ರೈಟ್ ಡೈರೆಕ್ಷನ್. ಆಧ್ಯಾತ್ಮಿಕ ಅವಗಾಹನೆ. ಥ್ಯಾಂಕ್ ಯು ವಿಶಾಲಾಕ್ಷಿ. ವಂಡರ್ಫುಲ್. ಎನಿ ಕ್ವಶನ್? ಎನಿ ಮೋರ್ ಕ್ವಶನ್? ನನ್ನ ಪ್ರಶ್ನೆ ಏನಂದ್ರೆ, ಬೆನ್ನ ಮೂಳೆ ನೇರಾಗಿ ಕುತ್ಕೊಂಡ್ರೆ ಧ್ಯಾನ ಕೆಲವೊಬ್ಬರು ಕೇಳಿದ್ರಿ ನನಗೆ. ಒಂದು ನಿಮಿಷ ಪೂರ್ತಿ ಕೇಳ್ರಿ. ನನಗೊಬ್ಬರು ಧ್ಯಾನ ಕುದುರುವಲ್ರಿ ನನಗೆ, ಧ್ಯಾನ ಕುದುರುವಲ್ರಿ ನನಗೆ ಅಂತಂದ್ರೆ, ನೀವು ಆನಾಪಾನ ಸತಿ ಧ್ಯಾನ ಮಾಡ್ತೀರಿ, ಆದರೆ ಬೆನ್ನು ಮೂಳೆ ನೇರ ಇದ್ದಾಗ ಶಕ್ತಿ ಊರ್ಧ್ವಮುಖವಾಗಿ ಹರಿತೈತಿ. ಆದರೆ ಅದನ್ನು ಸ್ವಲ್ಪ ಹೇಳ್ಬೇಕು ಅದ್ರ ಬಗ್ಗೆ. ವಂಡರ್ಫುಲ್ ಕ್ವಶನ್. ಸ್ಟ್ರೈಟ್ ಕೊಡಬೇಕಾ, ಕಾಲು ಮೇಲೆ ಹಾಕಬೇಕಾ, ಕಾಲು ಕೆಳಬೇಕಾ, ಬೆನ್ನಿಯನ್ನು ಬೆಂಡಿಡಬೇಕಾ? ಇವೆಲ್ಲ ಪ್ರಶ್ನೆ ಅಲ್ಲೇ ಅಲ್ಲ. ಪತಂಜಲಿ ಅವರು ಹೇಳಿ, ಪತ್ರಿಜಿ ಅವರು ಹೇಳಿ, ಅವ್ರು ಹೇಳಿದ್ದಂಥ ನೇರ ವಿಚಾರ, ಸುಖವಾದ ಆಸನ, ನಿನಗೆ ಯಾವ ಆಸನ ಕಂಫರ್ಟ್ನೆಸ್ಸನ್ನು ಕೊಡುತ್ತೋ. ಮಾಸ್ಟರ್ಸ್, ಎನರ್ಜಿ ಊರ್ಧ್ವಕ್ಕೆ ಹೋಗೋದು, ನಿಮ್ನಕ್ಕೆ ಹೋಗೋದು ಇವೆಲ್ಲ ಏನೂ ಇಲ್ಲ. ಎನರ್ಜಿ ಆಲ್ವೇಸ್ ಎಕ್ಸಿಸ್ಟ್ ಇನ್ ದಿ
ಸರ್ಕ್ಯುಲರ್ ಫಾರ್ಮ್ಸ್. ಎನರ್ಜಿ ಆಲ್ವೇಸ್ ಎಕ್ಸಿಸ್ಟ್ ಇನ್ ದಿ ಸರ್ಕ್ಯುಲರ್ ಫಾರ್ಮ್ಸ್. ಇಲ್ಲಿ ಬೇಕಾಗಿರೋದು ಸುಖವಾದ ಆಸನ. ಸುಖವಾದ ಆಸನ ಯಾಕಪ್ಪ ಅಂದರೆ ಅದು ನಿನ್ನ ದೇಹಕ್ಕೆ ಸ್ಥಿರವಾದ ಸ್ಥಿತಿಯನ್ನು ಕೊಡುತ್ತೆ. ಹಿಂಗೆ ಕೂತ್ಕೊಂಡಿದ್ದ ತಕ್ಷಣ ಈ ಕಾಲು ಹಿಂಗಾಕಿದ್ದೆ, ಈ ಕಾಲು ಹಿಂಗಾಕಿದ್ದೆ, ಭರತನಾಟ್ಯಂ ಆಗುತ್ತೆ ಹೊತ್ತು ಶ್ವಾಸದ ಕಡೆ ಗಮನ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸುಖವಾದ ಆಸನದಲ್ಲಿ ಕೂತ್ಕೊಂಡ್ರೆ ಶ್ವಾಸದ ಕಡೆ ಗಮನವನ್ನು ಕೊಡೋದು ಅನುಕೂಲ ಆಗುತ್ತೆ. ನಿನ್ನ ದೇಹವೂ ಸ್ಥಿರವಾಗಿರುತ್ತೆ. 30 ನಿಮಿಷ ಬಿಟ್ಟು 40 ನಿಮಿಷ ನಾವು ಗಮನಿಸ್ಬೋದು, ಧ್ಯಾನ ಸ್ಥಿತಿ ಸಿಗುತ್ತೆ. ಥ್ಯಾಂಕ್ ಯು, ವಂಡರ್ಫುಲ್ ಕ್ವಶನ್. ಎನಿ ಮೋರ್ ಕ್ವಶನ್ ಫ್ರಮ್ ದಿಸ್ ಸೈಡ್? ಧ್ಯಾನಕ್ಕೂ ಭ್ರಮೆಗೂ ಏನು ವ್ಯತ್ಯಾಸ ಇದೆ? ಧ್ಯಾನನೂ ಭ್ರಮೆನೂ ಎರಡು ಒಂದೇನಾ, ಡಿಫ್ರೆನ್ಸ್ ಇದೆಯಾ? ರಂಗನವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟೀನಿ. ರೀಲ್ ಆ್ಯಂಡ್ ರಿಯಲ್. ಸಿಂಪಲ್ ಆನ್ಸರ್ ಅಂದರೆ ರಿಯಲ್ ಆ್ಯಂಡ್ ರೀಲ್. ನಿಮ್ಮನ್ನು ನೀವು ಯಾರಾದರೂ ನೋಡ್ಕೊಂಡಿದ್ದೀರಾ? ನಿಮ್ಮನ್ನು ನೀವು ಯಾರಾದರೂ ನೋಡ್ಕೊಂಡಿದ್ದೀರಾ? ಹೋಗಲಿ, ನಿಮ್ಮ ಜೊತೆ ನೀವು ಮಾತಾಡಿದ್ದೀರಾ? ದಟ್ ಮೀನ್ಸ್ ನಾವಿನ್ನೂ ಅದು ತಲುಪಿಲ್ಲ ಮಾಸ್ಟರ್ಸ್. ಧ್ಯಾನ ಅನ್ನೋದು ನಿನ್ನ ಒರಿಜಿನಲ್ ಸ್ಥಿತಿ. ಧಿ ಪ್ಲಸ್ ಯಾನ, ನಿನ್ನ ಶ್ವಾಸದ ಕಡೆ ಗಮನವನ್ನು ಕೊಟ್ಟು ಆ ಸ್ಥಿತಿಯನ್ನು ನಾವು ಏನು ತಲುಪ್ತೀವಲ್ಲ. ಯಾಕೆ ಧ್ಯಾನ ಆಚರಣೆ ಆದಮೇಲೆ ಯಾರನ್ನೇ ಆದರೂ ಕೇಳ್ರಿ, ಚೆನ್ನಾಗಿತ್ತು 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 ಅಂತಾರೆ. ಯಾಕೆ ಚೆನ್ನಾಗಿತ್ತು ಅಂತಾರೆ? ಏನು ರಂಗಣ್ಣವ್ರೆ, ಯಾರನ್ನೇ ಕೇಳಿ ಚೆನ್ನಾಗಿತ್ತು ಅಂತಾರೆ. ಯಾಕೆ ಮಾಡ್ತೀರೋ? ನೋ ಎನರ್ಜಿ, ನಥಿಂಗ್. ಅಲ್ಲಿ ನೀನಿದೆಯಾ? ಅಲ್ಲಿ ಯಾರಿದ್ದಾರೆ? ನಿನ್ನನ್ನು ನೀನು ಮೊದಲು ದರ್ಶನ ಮಾಡಿಕೊಳ್ಳುವಂಥ ಅವಕಾಶವನ್ನು ಪಡ್ಕೊತಾ ಇದೆಯಾ? ಅದಕ್ಕೆ ನಿನ್ನ ಧ್ಯಾನ ನಿನಗೆ ಚೆನ್ನಾಗಿ ಅನಿಸುತ್ತೆ. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಭ್ರಮೆ. ಕೂತ್ಕೊಂಡಿದ್ದೀವಿ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಪ್ರಕಾಶ್ ಬಾಬು ಅರೇಂಜ್ ಮಾಡಿದ ಕಾರ್ಯಕ್ರಮ 3.5 ದಿನಗಳ ಕಾಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾಳೆ ರಾತ್ರಿ ಮನೆಗೆ ಹೋಗ್ತೀವಿ, ನಾಳೆದ ಬೆಳಗ್ಗೆ ಧ್ಯಾನಕ್ಕೆ ಕೊಡ್ತೀವಿ. ಕೂತ್ಕೊಂಡಿದ್ದ ತಕ್ಷಣ ಮಂಜುನಾಥ ಸ್ವಾಮಿ ಕಂಡುಬಿಟ್ಟ ನಮಗೆ. ಯಾಕಂದರೆ ಇಲ್ಲಿದ್ದಷ್ಟು 3.5 ದಿನ ಮಂಜುನಾಥ, ಈ ಚೌಲ್ಟ್ರಿ, ಆ ಭಾವನೆದಲ್ಲಿದ್ದೀವಿ. ಅದು ಫೋಟೋ ಬಲವಾಗಿ ಇಲ್ಲಿ ಫಿಕ್ಸ್ ಆಗಿದೆ. ಭಗವಂತ ಕಂಡ ನನಗೆ. ಭಗವಂತ ಕಂಡಿದ್ದ ತಕ್ಷಣ ನಾವು ಸುಮ್ಮನೆ ಇರ್ತೀವ? ಏನೋ ಒಂದು ಕೇಳಿಬಿಡ್ತೀವಿ, ಯಪ್ಪ ಬಂದಿದೆಯಾ, ಒಂದಿಷ್ಟು ಬಂಗಾರ ಆದರೂ ತಗೊಂಡು ಬರ್ಬೋದ ಅಂತ. ಆಯ್ತು ತಗೋ ಅಂದ್ಬಿಟ್ಟಾತ. ಏನು ಮಾಡಿಬಿಟ್ಟಾತ? ಬಂಗಾರ ತಗೋ ಅಂದ. ಫುಲ್ ಖುಷಿ. ನೀನು ಬಂಗಾರ, ನಿನ್ನ ಮನೆ ಬಂಗಾರು, ನಿನ್ನ ಮಡಿಲು ಬಂಗಾರು. ಅರ್ಧ ಗಂಟೆ ಆಯಿತು, ಓಕೆ ಆಯಿತು, ಎದ್ದೆ, ಏನೂ ಇಲ್ಲ. ನೀನು ಕಂಡ ದೇವರು ಇಲ್ಲ, ಬಂಗಾರ ಇಲ್ಲ, ಏನೂ ಇಲ್ಲ. ಅದಕ್ಕೆ ಗಟ್ಟಿವಾಯಲರಂತಾರೆ, ಏನೂ ಇಲ್ಲ ಅಂತೇಳಿ ಕೂಡು ಸತ್ಯಗೋಚರ ಆಗುತ್ತೆ. ಭ್ರಮೆಯನ್ನು ಬಿಡು. ಭ್ರಮ ಅಂದರೆ ಇಲ್ಲದೆ ಇರೋದನ್ನು ಇದ್ದ ಹಾಗೆ ಕಲ್ಪನೆ ಮಾಡಿಕೊಂಡು, ಬಾಸ್ ಇರೋ ಶ್ವಾಸವನ್ನು ಗಮನಿಸು ಅಂದರೆ ಇಲ್ಲದೆ ಇರೋ ಏನೋ ಚಿತ್ರಗಳನ್ನು ಕಾಣೋದು ತಪ್ಪಲ್ಲ. ಯಾರ್ಯಾರು ಮಾಡಿದ್ದೀರಾ ಆ ಥರ? ಯಾರ್ಯಾರು ಮಾಡಿದ್ದೀರಾ? ಅದು ಕಣ್ತು ಇದು ಕಣ್ತು ಅಂತೇಳಿ ದಯವಿಟ್ಟು ಕೈ ಎತ್ತಿ. ಸುಳ್ಳು ಹೇಳ್ಬೇಡಿ, ಎಲ್ಲರೂ ಮಾಡಿದ್ವಿ ನಾವು, ಹೌದಲ್ಲವ? ಕೆನ್ನೆಗೆ ಹೊಡ್ಕೋ ಒಂದು ಸಲ ಜೋರಾಗಿ. ತಪ್ಪು ಮಾಡಿದ್ದು ಹಿಂಗೆ ಫೇರಲ್ಲೆಲ್ಲೂ ಹಚ್ಚಿದ್ದಂಗಲ್ಲ, ಜೋರಾಗಿ ಹೊಡ್ಕೋಬೇಕು. ಭ್ರಮೆಯನ್ನು ಬಿಟ್ಟಿದ್ವಿ ಅಂದರೆ ಜೀವನ ದರ್ಶನ ಆಗುತ್ತೆ. ಭ್ರಮೆಯನ್ನು ಬಿಟ್ಟು ಜೀವಿಸಿ ಮಾಸ್ಟರ್ಸ್. ಓಕೆನಾ? ಚೆನ್ನಾಗಿ ಅನಿಸಿತಾ? ಒಂದಿಷ್ಟು ಪಾಯಿಂಟ್ಸ್ ಅರ್ಥ ಆದವಾ? ಚಪ್ಪಾಲ ತಟ್ಟಬೇಡಿ, ಹಾಗೇ ಕೂಡಿ. 1 ನಿಮಿಷ ಮೌನವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಈಗ ಏನು ಕೇಳಿದ್ದೀವಿ ಈ ಪ್ರಶ್ನೆಗಳನ್ನು, ಅವನ್ನ ಮೆಲುಕು ಹಾಕುವಂಥ ಪ್ರಯತ್ನ ಮಾಡಿ. 1 ನಿಮಿಷ ಎಲ್ಲರೂ ಕಣ್ಣು ಮುಚ್ಚಿ. ಒಂದೇ 1 ನಿಮಿಷ 60 ಸೆಕೆಂಡ್ಗಳ ಕಾಲ ಈ ವಿಚಾರವನ್ನು ಬೆಳಕಿಗೆ ತಗೊಳ್ಳಿ. ಫೀಲ್ ಎವ್ರಿಥಿಂಗ್.
what has happened for a span of 60 minutes. I have a great gratitude towards the great wisdom of Patriji, Patriji's original version. Just say for a minute, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಕೃತಜ್ಞತಾ ಭಾವನದಿಂದ ಪಿತಾಮಹ ಪತ್ರಿಜಿಯವರಿಗೂ ವಿಶ್ವಚೇತನ ಕ್ವಾಂಟಮ್ ಫೌಂಡೇಶನ್ನ ಮುಖ್ಯಸ್ಥರಿಗೂ ವಿಶೇಷವಾಗಿ ಪ್ರಕಾಶ್ ಬಾಬುಗೂ ನೆಕ್ಸ್ಟು 1 ತಾಸು ಧ್ಯಾನ ಮಾಡ್ತೀವಿ. ನಾಗಣ್ಣವರಿಗೆ ಮಂಜುನಾಥ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ. ಲಿಟ್ರಲಿ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ನೀವೆಲ್ಲರೂ ಕಾಣಿಸ್ಕೋಬೋದು. ನಾಗಣ್ಣ ಇಲ್ಲಿ ಕುಂದಿರಿಸಿ ನಾವು 1 ತಾಸು ಧ್ಯಾನ ಮಾಡಿಸ್ತೀವಿ, ಇಲ್ಲಿ ಮಂಜುನಾಥ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ. ಇಲ್ಲೇ ರೈಟ್ ಅಟ್ ದಿಸ್ ಪಾಯಿಂಟ್. ನಾವು ಟೆಲ್ ಮಿ, ನೀವೇನು ಬಿಡ್ತೀರ ಅವ್ರನ್ನ? ಧ್ಯಾನ ಇಂಪ್ರೂವ್ ಮಾಡಿ ನಮ್ಗೆ ಇನ್ನೂ ಧ್ಯಾನ ಚೆನ್ನಾಗಿ ಇದು ಮಾಡಿದ್ದೆ ಕೇಳ್ತೀವಿ. ಧ್ಯಾನ ಅವ್ರ್ಯಾಕೆ ಇಂಪ್ರೂವ್ ಮಾಡೋಕ್ಕೆ ಬರುತ್ತೆ? ಇನ್ನೂ ಚೆನ್ನಾಗಿ ಆಗಲಿ ಧ್ಯಾನ. ನೀನು ಸಾಧನೆ ಮಾಡಬೇಕು. ನಿನ್ನ ಕಡೆ ನಿನ್ನ ಶ್ವಾಸದ ಕಡೆ ನಿನ್ನ ಗಮನ ಕೊಡಬೇಕು. ಸ್ವಾರ್ಥದ ಕಡೆ ಗಮನ ಕೊಡ್ದಂಗೆ ಕೇಳ್ತೀವಿ. ಗುಡ್. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ದೇವರು ಪ್ರತ್ಯಕ್ಷ ಆದರೆ ಏನು ಬೇಡ್ತೀರಾ ಸರ್? ಪ್ಲೀಸ್ ನೀವೇ ನೀವು ಹಾಡು ಹಾಡಿದಿರಲ್ಲ, ದೇವರು ಪ್ರತ್ಯಕ್ಷ ಆದರೆ ಏನು ಬೇಡ್ತೀರಾ? ಅಲ್ಲೇ ಹೇಳಿ ಪ್ಲೀಸ್. ಡೋಂಟ್ ಗೆಟ್ ಕನ್ಫ್ಯೂಸ್. ಹೇಳವ, ಏನು? ಜೋರಾಗಿ. ಮೋಕ್ಷ ಬೇಕು. ಓ, ಮೋಕ್ಷ ಬೇಕು. ವೆರಿ ಗುಡ್. ಟೈಮ್ ಆಯಿತಾ? ಇದೆಯಲ್ಲ? ಓಕೆ, ನೋ ಪ್ರಾಬ್ಲಮ್. ಮಾಸ್ಟರ್ಸ್, ದೇವರ ಪ್ರತ್ಯಕ್ಷ ಮಿರ್ದಾದ್ ಪುಸ್ತಕವನ್ನು ಯಾರಾದರೂ ಓದಿದಿರಾ? ಮಿರ್ದಾದ್ ಪತ್ರಿಜಿ ಅವರಿಗೆ ಬಹಳ ಫೇವ್ರೆಟ್ ಬುಕ್ ಮಿರ್ದಾದ್. ಆ ಪುಸ್ತಕದಲ್ಲಿ ಬರೀತಾರೆ, ನಿನಗೆ ಭಗವಂತ ಪ್ರತ್ಯಕ್ಷ ಆದರೆ ನೀನು ಕೇಳಬೇಕಾಗಿರೋದು ಒಂದೇ ಒಂದು, ಜೀವನಕ್ಕೆ ಸರಿಯಾದಷ್ಟು ಅವಗಾಹನೆಯನ್ನು ಕೊಡು. ಈ ನನ್ನ ಜೀವನವನ್ನು ಸರಿಯಾಗಿ ಜೀವಿಸೋದಕ್ಕೆ ಬೇಕಾಗಿರುವಂಥ ಅವಗಾಹನೆಯನ್ನು ಕೊಡು. ಆ ಅವಗಾಹನೆಯನ್ನು ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ಆಧ್ಯಾತ್ಮಿಕ ಅವಗಾಹನಾ ಶಿಬಿರಗಳನ್ನು ಪ್ರತಿ ತಿಂಗಳು ತಪ್ಪದೇ ಹಮ್ಮಿಕೊಳ್ಳೋದು. ಮಾಸ್ಟರ್, ದಯವಿಟ್ಟು ಬನ್ನಿ. ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಹ್ಯಾವ್ ಎ ಜಾಯ್ಫುಲ್ ಲೈಫ್. ದೆನ್ ಕಮಿಂಗ್ ಟು ದಿ ಪಾಯಿಂಟ್, ಟ್ರೆಕ್ಕಿಂಗ್ಸ್. ಆ ಟ್ರೆಕ್ಕಿಂಗ್ಸ್ ಒಂದು ಇದು ಹಾಕಿ. ಮಾಸ್ಟರ್ಸ್, ಪತ್ರಿಜಿ ಗುರುಗಳಿಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಎಷ್ಟು ಇಷ್ಟವೋ ಅಷ್ಟೇ ಅವರಿಗೆ ಟ್ರೆಕ್ಕಿಂಗ್ಸ್ ಅಂದರೆ ಬಹಳ ಇಷ್ಟ ಇರ್ತಾಯಿತ್ತು. ಹೀಗೆ ಒಂದಿನ ಪಿರಮಿಡ್ ವ್ಯಾಲಿಯಲ್ಲಿ ಕೂತ್ಕೊಂಡು ಮಾತಾಡೋ ಕಾಲಕ್ಕೆ, ಸರ್, ಕರ್ನಾಟಕ ಪೀಪಲ್ ಹ್ಯಾವ್ ಮಿಸ್ಡ್ ಔಟ್ ಟ್ರೆಕ್ಕಿಂಗ್ಸ್ ವಿತ್ ಯು ಅಂತ ನಾನು ಕೇಳಿದ್ದೆ. ನಿಮ್ಮ ಜೊತೆ ಟ್ರೆಕ್ಕಿಂಗ್ಸ್ ಮಾಡೋ ಅವಕಾಶ ಮಿಸ್ ಆಗಿತ್ತು. ಆವಾಗ ಕಂಟಿನ್ಯೂಸ್ ಆಗಿ ಪತ್ರಿಜಿಯವರ ಜೊತೆಯಲ್ಲಿ ನಾವು 4 ಟ್ರೆಕ್ಕಿಂಗ್ ಮಾಡಿದ್ದೀವಿ, ಕರ್ನಾಟಕ ಮಾಸ್ಟರ್ಸ್ ಎಲ್ಲರೂ ಸೇರಿಕೊಂಡು. ಈಗ ಮತ್ತೆ ಅದನ್ನೇ ಹಾಗೇ ಮುಂದಕ್ಕೆ ಹೊರಿಸ್ತಾ ಇದ್ವಿ. ನೇಚರ್ ಲಿವಿಂಗ್ ಈಸ್ ಆಲ್ವೇಸ್ ಬೆಸ್ಟ್ ಲಿವಿಂಗ್. ನಮಗೆ ನಮ್ಮಲ್ಲಿರುವಂಥ ಅಂತರ್ಲೀನ ಶಕ್ತಿಯನ್ನು ನಾವು ಡೆವಲಪ್ ಮಾಡ್ಕೋಬೇಕು, ಅಸ್ತಿತ್ವಕ್ಕೆ ತರಬೇಕು ಅಂದರೆ ಎವ್ರಿ ಒನ್ ಶುಡ್ ಗೋ ಟು ಫಾರೆಸ್ಟ್ ಆ್ಯಂಡ್ ಲಿವ್. ಕರ್ನಾಟಕದಲ್ಲಿ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಡು ಪ್ರದೇಶ ಎಲ್ಲಿದೆಯಪ್ಪ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿದೆ. ಜೋರಾಗಿ ಚಪ್ಪಾಳೆ. ವೆಸ್ಟರ್ನ್ ಘಾಟ್ಸ್. ನೆಕ್ಸ್ಟು ಟ್ರಿಪ್ಪು ಇರೋದು ನೋಡಿ, ಹೊನ್ನಾವರ, ಗೋಕರ್ಣ, ಯಾನ, ಇಡಗುಂದಿ, ಆಲ್ ಕಂಪ್ಲೀಟ್ ಫಾರೆಸ್ಟ್ ಏರಿಯಾಸ್. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ? ಎಸ್ ಮಾಸ್ಟರ್ಸ್, ಯು ಕ್ಯಾನ್ ಕ್ಲೋಸ್ ಡೌನ್ ಇಟ್. ಈಗ ಯುವರ್ ಕ್ವಶನ್ ಇಸ್ ಕ್ಲಿಯರ್ಡ್. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಇನ್ನೊಂದು 10 ನಿಮಿಷ ಸಮಯ ಇದೆ.
ಪ್ಲೀಸ್. ವಿಶಾಲಾಕ್ಷಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಸರ್, ನೀವು ಆಧ್ಯಾತ್ಮಿಕ ಅವಗಾಹನೆ ಅಂತ ಹೇಳಿದ್ರಲ್ಲ, ಅವಗಾಹನೆ ಪದದ ಅರ್ಥ ಏನು? ಅದರಲ್ಲೂ ಆಧ್ಯಾತ್ಮಿಕತೆ ಅವಗಾಹನೆ ಅಂತಂದರೆ ಏನು? ಆಧ್ಯಾತ್ಮಿಕ ಅವಗಾಹನೆ ಅಂದರೆ ಏನು? ವೆರಿ ಗುಡ್ ಮಾಸ್ಟರ್ಸ್. ಆಧ್ಯಾತ್ಮಿಕ ಅವಗಾಹನೆ ಏನು ಅಂತ ತಿಳಿಯೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಲೆಟ್ ಅಸ್ ನೋ ವಾಟ್ ಈಸ್ ಆಧ್ಯಾತ್ಮಿಕತೆ. ಲೆಟ್ ಅಸ್ ನೋ ವಾಟ್ ಈಸ್ ಆಧ್ಯಾತ್ಮಿಕತೆ. ನಿಮಗೊಂದು ಪ್ರಶ್ನೆ ಕೇಳಲ್ಲ, ಉತ್ತರ ಕೊಡ್ತೀರಾ? ಆಧ್ಯಾತ್ಮಿಕವನ್ನು ಕಂಡುಹಿಡಿದಿದ್ದವ್ರು ಯಾರು? ಹೂ ಹ್ಯಾಸ್ ಡಿಸ್ಕವರ್ಡ್ ಸ್ಪಿರಿಚುವಾಲಿಟಿ? ಹೂ ಹ್ಯಾಸ್ ಡಿಸ್ಕವರ್ಡ್ ಸ್ಪಿರಿಚುವಾಲಿಟಿ? ಮನುಷ್ಯ. ವೆರಿ ಗುಡ್, ವಂಡರ್ಫುಲ್. ಜೋರಾಗಿ ಚಪ್ಪಾಳೆ ತಟ್ಟಿ ಮಾಸ್ಟರ್ಸ್. ಮಾಸ್ಟರ್ಸ್, ಯಾವ ರೀತಿಯಲ್ಲಿ ನಮ್ಮ ಧ್ಯಾನವನ್ನು ನಾವೇ ಕಂಡುಕೋಬೇಕೋ ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕತೆ ಅನ್ನೋದು ಸ್ಪಿರಿಚುವಾಲಿಟಿ ಇಸ್ ಎ ಗ್ರೇಟರ್ ರಿಯಾಲಿಟಿ. ಆಧ್ಯಾತ್ಮಿಕತೆ ಅಂದರೆ ಒಂದು ಅದ್ಭುತವಾದಂಥ ಸತ್ಯ. ಅದು ಇರುತ್ತೆ, ಅದು ಇರುತ್ತೆ. ಆ ಸತ್ಯವನ್ನು ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಟು ಫೌಂಡ್ ಔಟ್. ನಿನ್ನ ಸತ್ಯವನ್ನು ನೀನೇ ಕಂಡ್ಕೋಬೇಕು. ನೀನು ಕಂಡುಕೊಂಡಿದ್ದಂಥ ಸತ್ಯದಲ್ಲಿ ಏನಿರುತ್ತಪ್ಪ ಅಂದರೆ ನಿನ್ನ ಲೈಫ್ ಸ್ಟೋರಿ ಇರುತ್ತೆ, ಇನ್ನೊಬ್ಬರ ಲೈಫ್ ಸ್ಟೋರಿ ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ಇಟ್ ಈಸ್ ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್. ಇದು ಯಾವಾಗ ಬರುತ್ತಪ್ಪ ಅಂದರೆ ಗಮನವನ್ನು ಸಂಪೂರ್ಣವಾಗಿ ನಿನ್ನ ಕಡೆ ಇಟ್ಟಿದ್ದಾಗ. ಈ ಆಧ್ಯಾತ್ಮಿಕ ಅವಗಾಹನೆ ಅಂದರೆ ಏನಪ್ಪ? ಈಗ ನಾವು ತಿಳ್ಕೊಂಡಿದ್ದೀವಿ ಆಧ್ಯಾತ್ಮಿಕ ಅನ್ನೋದು ಒಂದು ಅದ್ಭುತವಾದ ಸತ್ಯ, ಅದು ಇರುತ್ತೆ. ನಿನ್ನ ಆಧ್ಯಾತ್ಮಿಕತೆಯನ್ನು ನೀನೇ ಕಂಡುಕೋಬೇಕು. ಕಂಡುಕೊಂಡಿದೆಯಾ? ಎಸ್, ಐ ಫೌಂಡ್ ಮೈ ಸ್ಪಿರಿಚುವಾಲಿಟಿ. ಮೈ ಸ್ಪಿರಿಚುವಾಲಿಟಿ ಈಸ್ ಟು ನೋ ಮೈ ಸೆಲ್ಫ್. ನನ್ನ ಆಧ್ಯಾತ್ಮಿಕತೆ ಏನಪ್ಪ ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೋಬೇಕು. ಇದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಆ ತಿಳ್ಕೊಳ್ಳೋದಕ್ಕೆ ಮಾರ್ಗ ಏನು? ಆ ಮಾರ್ಗದ ಆಚರಣೆಯಲ್ಲಿ ಬರುವಂಥ ಅಡಚಣೆಗಳೇನು? ಅವನ್ನ ನಮ್ಮ ಗಮನದಿಂದ ಯಾವ ರೀತಿಯಲ್ಲಿ ದೂರ ಮಾಡ್ಕೋಬೋದು ಅನ್ನೋ ಮಾಹಿತಿಯನ್ನು ಕೊಡೋದೇ ಸರಿಯಾದ ಅವಗಾಹನೆ, ಆಧ್ಯಾತ್ಮಿಕ ಅವಗಾಹನೆ. ರೈಟಿಯಸ್ನೆಸ್ ಇನ್ ಯುವರ್ ಡೈರೆಕ್ಷನ್. ಹೇಳಿ, ರೈಟಿಯಸ್ನೆಸ್ ಇನ್ ಯುವರ್ ಡೈರೆಕ್ಷನ್. ಭಗವಾನ್ ಬುದ್ಧರು ತಮ್ಮ ಅಷ್ಟಾಂಗ ಮಾರ್ಗದಲ್ಲಿ ಹೇಳಿರುವಂಥ 8 ಮಾರ್ಗಗಳಲ್ಲಿ ಒಂದು ಕಾಮನ್ ವರ್ಡ್ ಏನಪ್ಪ ಅಂದರೆ ಸರಿಯಾದ 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 ಸರಿಯಾದ. ರೈಟಿಯಸ್ನೆಸ್, ರೈಟಿಯಸ್ನೆಸ್, ರೈಟಿಯಸ್ನೆಸ್. ಬುದ್ಧ ಹ್ಯಾಸ್ ನೆವರ್ ಸ್ಪೋಕನ್ ಅಬೌಟ್ ಎನಿವನ್. ಬುದ್ಧ ಯಾವ ಆತ್ಮ ಬಗ್ಗೆ ಮಾತಾಡಿಲ್ಲ, ಯಾವ ಪರಮಾತ್ಮದ ಬಗ್ಗೆ ಮಾತಾಡಿಲ್ಲ, ಯಾವ ದೇವರ ಬಗ್ಗೆ ಅಂತೂ ಮಾತಾಡೇ ಇಲ್ಲ. ಆತ ಮಾತಾಡಿದ್ದು ಕೇವಲ ನಿನ್ನ ಬಗ್ಗೆ ಮಾತ್ರ. ಬುದ್ಧ ಹ್ಯಾಸ್ ಸ್ಪೋಕನ್ ಓನ್ಲಿ ಅಬೌಟ್ ಯುವರ್ ಸೆಲ್ಫ್. ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ನಾವು ಪ್ರಶ್ನೆ ಹಾಕಬೇಕು. ಎಲ್ಲ ಇರ್ತವೆ, ವೇದಗಳಿದೆ, ಉಪನಿಷತ್ತುಗಳಿದೆ, ಎಲ್ಲ ಇದ್ದಾವೆ. ಬಟ್ ಅದನ್ನು ಕಲಿತಾ ಇರೋದು ಯಾರು? ಅದನ್ನು ತಿಳ್ಕೊಬೇಕಾಗಿರೋದು ಯಾರು? ಅದನ್ನು ತಿಳ್ಕೊತಾ ಇರೋದು ಯಾರು? ಇಟ್ಸ್ ಯು. ಫಸ್ಟ್ ನೋ ಅಬೌಟ್ ಯುವರ್ ಸೆಲ್ಫ್. ಫಸ್ಟ್ ನೋ ಅಬೌಟ್ ಯುವರ್ ಸೆಲ್ಫ್. ಫಸ್ಟ್ ನೋ ಅಬೌಟ್ ಯುವರ್ ಸೆಲ್ಫ್. ನೋಯಿಂಗ್ ಅಬೌಟ್ ಯುವರ್ ಸೆಲ್ಫ್ ಇನ್ ದಿ ರೈಟ್ ಡೈರೆಕ್ಷನ್. ಆಧ್ಯಾತ್ಮಿಕ ಅವಗಾಹನೆ. ಥ್ಯಾಂಕ್ ಯು ವಿಶಾಲಾಕ್ಷಿ. ವಂಡರ್ಫುಲ್. ಎನಿ ಕ್ವಶನ್? ಎನಿ ಮೋರ್ ಕ್ವಶನ್? ನನ್ನ ಪ್ರಶ್ನೆ ಏನಂದ್ರೆ, ಬೆನ್ನ ಮೂಳೆ ನೇರಾಗಿ ಕುತ್ಕೊಂಡ್ರೆ ಧ್ಯಾನ ಕೆಲವೊಬ್ಬರು ಕೇಳಿದ್ರು ನನಗೆ. ಒಂದು ನಿಮಿಷ ಪೂರ್ತಿ ಕೇಳ್ರಿ. ನನಗೊಬ್ಬರು ಧ್ಯಾನ ಕುದುರುವಲ್ರಿ ನನಗೆ, ಧ್ಯಾನ ಕುದುರುವಲ್ರಿ ನನಗೆ ಅಂತಂದ್ರೆ, ನೀವು ಆನಾಪಾನ ಸತಿ ಧ್ಯಾನ ಮಾಡ್ತೀರಿ, ಆದರೆ ಬೆನ್ನು ಮೂಳೆ ನೇರ ಇದ್ದಾಗ ಶಕ್ತಿ ಊರ್ಧ್ವಮುಖವಾಗಿ ಹರಿತೈತಿ. ಆದರೆ ಅದನ್ನು ಸ್ವಲ್ಪ ಹೇಳ್ಬೇಕು ಅದ್ರ ಬಗ್ಗೆ.
ಸ್ಟ್ರೈಟ್ ಕೊಡಬೇಕಾ, ಕಾಲು ಮೇಲೆ ಹಾಕಬೇಕಾ, ಕಾಲು ಕೆಳಬೇಕಾ, ಬೆನ್ನಿಯನ್ನು ಬೆಂಡಿಡಬೇಕಾ, ಇವೆಲ್ಲ ಪ್ರಶ್ನೆ ಅಲ್ಲೇ ಅಲ್ಲ. ಪತಂಜಲಿ ಅವರು ಹೇಳಿ, ಪತ್ರಿಜಿ ಅವರು ಹೇಳಿ, ಅವ್ರು ಹೇಳಿದ್ದಂಥ ನೇರ ವಿಚಾರ ಸುಖವಾದ ಆಸನ. ನಿನಗೆ ಯಾವ ಆಸನ ಕಂಫರ್ಟ್ನೆಸ್ಸನ್ನು ಕೊಡುತ್ತೋ, ಮಾಸ್ಟರ್ಸ್ ಎನರ್ಜಿ ಊರ್ಧ್ವಕ್ಕೆ ಹೋಗೋದು, ನಿಮ್ನಕ್ಕೆ ಹೋಗೋದು ಇವೆಲ್ಲ ಏನೂ ಇಲ್ಲ. ಎನರ್ಜಿ ಆಲ್ವೇಸ್ ಎಕ್ಸಿಸ್ಟ್ ಇನ್ ದಿ ಸರ್ಕ್ಯುಲರ್ ಫಾರ್ಮ್ಸ್. ಎನರ್ಜಿ ಆಲ್ವೇಸ್ ಎಕ್ಸಿಸ್ಟ್ ಇನ್ ದಿ ಸರ್ಕ್ಯುಲರ್ ಫಾರ್ಮ್ಸ್. ಇಲ್ಲಿ ಬೇಕಾಗಿರೋದು ಸುಖವಾದ ಆಸನ. ಸುಖವಾದ ಆಸನ ಯಾಕಪ್ಪ ಅಂದರೆ ಅದು ನಿನ್ನ ದೇಹಕ್ಕೆ ಸ್ಥಿರವಾದ ಸ್ಥಿತಿಯನ್ನು ಕೊಡುತ್ತೆ. ಹಿಂಗೆ ಕೂತ್ಕೊಂಡಿದ್ದ ತಕ್ಷಣ ಈ ಕಾಲು ಹಿಂಗಾಕಿದ್ದೆ, ಈ ಕಾಲು ಹಿಂಗಾಕಿದ್ದೆ, ಭರತನಾಟ್ಯಂ ಆಗುತ್ತೆ ಹೊತ್ತು ಶ್ವಾಸದ ಕಡೆ ಗಮನ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸುಖವಾದ ಆಸನದಲ್ಲಿ ಕೂತ್ಕೊಂಡ್ರೆ ಶ್ವಾಸದ ಕಡೆ ಗಮನವನ್ನು ಕೊಡೋದು ಅನುಕೂಲ ಆಗುತ್ತೆ. ನಿನ್ನ ದೇಹವೂ ಸ್ಥಿರವಾಗಿರುತ್ತೆ. 30 ನಿಮಿಷ ಬಿಟ್ಟು 40 ನಿಮಿಷ ನಾವು ಗಮನಿಸ್ಬೋದು, ಧ್ಯಾನ ಸ್ಥಿತಿ ಸಿಗುತ್ತೆ. ಥ್ಯಾಂಕ್ ಯು. ವಂಡರ್ಫುಲ್ ಕ್ವಶನ್. ಎನಿ ಮೋರ್ ಕ್ವಶನ್ ಫ್ರಮ್ ದಿಸ್ ಸೈಡ್? ಧ್ಯಾನಕ್ಕೂ ಭ್ರಮೆಗೂ ಏನು ವ್ಯತ್ಯಾಸ ಇದೆ? ಧ್ಯಾನನೂ ಭ್ರಮೆನೂ ಎರಡು ಒಂದೇನಾ, ಡಿಫ್ರೆನ್ಸ್ ಇದೆಯಾ? ರಂಗನವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟೀನಿ. ರೀಲ್ ಆ್ಯಂಡ್ ರಿಯಲ್. ಸಿಂಪಲ್ ಆನ್ಸರ್ ಅಂದರೆ ರಿಯಲ್ ಆ್ಯಂಡ್ ರೀಲ್. ನಿಮ್ಮನ್ನು ನೀವು ಯಾರಾದರೂ ನೋಡ್ಕೊಂಡಿದ್ದೀರಾ? ನಿಮ್ಮನ್ನು ನೀವು ಯಾರಾದರೂ ನೋಡ್ಕೊಂಡಿದ್ದೀರಾ? ಹೋಗಲಿ, ನಿಮ್ಮ ಜೊತೆ ನೀವು ಮಾತಾಡಿದ್ದೀರಾ? ದಟ್ ಮೀನ್ಸ್ ನಾವಿನ್ನೂ ಅದು ತಲುಪಿಲ್ಲ. ಮಾಸ್ಟರ್ಸ್, ಧ್ಯಾನ ಅನ್ನೋದು ನಿನ್ನ ಒರಿಜಿನಲ್ ಸ್ಥಿತಿ. ಧಿ ಪ್ಲಸ್ ಯಾನ, ನಿನ್ನ ಶ್ವಾಸದ ಕಡೆ ಗಮನವನ್ನು ಕೊಟ್ಟು ಆ ಸ್ಥಿತಿಯನ್ನು ನಾವು ಏನು ತಲುಪ್ತೀವಲ್ಲ. ಯಾಕೆ ಧ್ಯಾನ ಆಚರಣೆ ಆದಮೇಲೆ ಯಾರನ್ನೇ ಆದರೂ ಕೇಳ್ರಿ, ಚೆನ್ನಾಗಿತ್ತು 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 ಅಂತಾರೆ. ಯಾಕೆ ಚೆನ್ನಾಗಿತ್ತು ಅಂತಾರೆ? ಏನು ರಂಗಣ್ಣವ್ರೆ, ಯಾರನ್ನೇ ಕೇಳಿ ಚೆನ್ನಾಗಿತ್ತು ಅಂತಾರೆ. ಯಾಕೆ ಮಾಡ್ತೀರೋ? ನೋ ಎನರ್ಜಿ, ನಥಿಂಗ್. ಅಲ್ಲಿ ನೀನಿದೆಯಾ? ಅಲ್ಲಿ ಯಾರಿದ್ದಾರೆ? ನಿನ್ನನ್ನು ನೀನು ಮೊದಲು ದರ್ಶನ ಮಾಡಿಕೊಳ್ಳುವಂಥ ಅವಕಾಶವನ್ನು ಪಡ್ಕೊತಾ ಇದೆಯಾ? ಅದಕ್ಕೆ ನಿನ್ನ ಧ್ಯಾನ ನಿನಗೆ ಚೆನ್ನಾಗಿ ಅನಿಸುತ್ತೆ. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಭ್ರಮೆ. ಕೂತ್ಕೊಂಡಿದ್ದೀವಿ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಪ್ರಕಾಶ್ ಬಾಬು ಅರೇಂಜ್ ಮಾಡಿದ ಕಾರ್ಯಕ್ರಮ 3.5 ದಿನಗಳ ಕಾಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾಳೆ ರಾತ್ರಿ ಮನೆಗೆ ಹೋಗ್ತೀವಿ, ನಾಳೆದ ಬೆಳಗ್ಗೆ ಧ್ಯಾನಕ್ಕೆ ಕೂಡ್ತೀವಿ. ಕೂತ್ಕೊಂಡಿದ್ದ ತಕ್ಷಣ ಮಂಜುನಾಥ ಸ್ವಾಮಿ ಕಂಡುಬಿಟ್ಟ ನಮಗೆ. ಯಾಕಂದರೆ ಇಲ್ಲಿದ್ದಷ್ಟು 3.5 ದಿನ ಮಂಜುನಾಥ, ಈ ಚೌಲ್ಟ್ರಿ, ಆ ಭಾವನೆದಲ್ಲಿದ್ದೀವಿ. ಅದು ಫೋಟೋ ಬಲವಾಗಿ ಇಲ್ಲಿ ಫಿಕ್ಸ್ ಆಗಿದೆ. ಭಗವಂತ ಕಂಡ ನನಗೆ. ಭಗವಂತ ಕಂಡಿದ್ದ ತಕ್ಷಣ ನಾವು ಸುಮ್ಮನೆ ಇರ್ತೀವ? ಏನೋ ಒಂದು ಕೇಳಿಬಿಡ್ತೀವಿ, ಯಪ್ಪ ಬಂದಿದೆಯಾ, ಒಂದಿಷ್ಟು ಬಂಗಾರ ಆದರೂ ತಗೊಂಡು ಬರ್ಬಾರ್ದು ಅಂತ. ಆಯ್ತು ತಗೋ ಅಂದ್ಬಿಟ್ಟಾತ. ಏನು ಮಾಡಿಬಿಟ್ಟಾತ? ಬಂಗಾರ ತಗೋ ಅಂದ. ಫುಲ್ ಖುಷಿ. ನೀನು ಬಂಗಾರ, ನಿನ್ನ ಮನೆ ಬಂಗಾರು, ನಿನ್ನ ಮಡಿಲು ಬಂಗಾರು. ಅರ್ಧ ಗಂಟೆ ಆಯಿತು, ಓಕೆ ಆಯಿತು, ಎದ್ದೆ, ಏನೂ ಇಲ್ಲ. ನೀನು ಕಂಡ ದೇವರು ಇಲ್ಲ, ಬಂಗಾರ ಇಲ್ಲ, ಏನೂ ಇಲ್ಲ. ಅದಕ್ಕೆ ಗಟ್ಟಿವಾಯಲರು ಅಂತಾರೆ, ಏನೂ ಇಲ್ಲ ಅಂತೇಳಿ ಕೂಡು ಸತ್ಯಗೋಚರ ಆಗುತ್ತೆ. ಭ್ರಮೆಯನ್ನು ಬಿಡು. ಭ್ರಮ ಅಂದರೆ ಇಲ್ಲದೆ ಇರೋದನ್ನು ಇದ್ದ ಹಾಗೆ ಕಲ್ಪನೆ ಮಾಡಿಕೊಂಡು, ಬಾಸ್ ಇರೋ ಶ್ವಾಸವನ್ನು ಗಮನಿಸು ಅಂದರೆ ಇಲ್ಲದೆ ಇರೋ ಏನೋ ಚಿತ್ರಗಳನ್ನು ಕಾಣೋದು ತಪ್ಪಲ್ಲ. ಯಾರ್ಯಾರು ಮಾಡಿದ್ದೀರಾ ಆ ಥರ? ಯಾರ್ಯಾರು ಮಾಡಿದ್ದೀರಾ? ಅದು ಕಣ್ತು ಇದು ಕಣ್ತು ಅಂತೇಳಿ ದಯವಿಟ್ಟು ಕೈ ಎತ್ತಿ. ಸುಳ್ಳು ಹೇಳ್ಬೇಡಿ, ಎಲ್ಲರೂ ಮಾಡಿದ್ವಿ ನಾವು, ಹೌದಲ್ಲವ? ಕೆನ್ನೆಗೆ ಹುಡ್ಕೋ ಒಂದು ಸಲ ಜೋರಾಗಿ. ತಪ್ಪು ಮಾಡಿದ್ದು ಹಿಂಗೆ ಫೇರಲ್ಲೆಲ್ಲ ಹಚ್ಚಿದ್ದಂಗಲ್ಲ, ಜೋರಾಗಿ ಹುಡ್ಕೋಬೇಕು. ಭ್ರಮೆಯನ್ನು ಬಿಟ್ಟಿದ್ವಿ ಅಂದರೆ ಜೀವನ ದರ್ಶನ ಆಗುತ್ತೆ. ಭ್ರಮೆಯನ್ನು ಬಿಟ್ಟು ಜೀವಿಸಿ ಮಾಸ್ಟರ್ಸ್. ಓಕೆನಾ?
ಚೆನ್ನಾಗಿ ಅನಿಸಿತಾ? ಒಂದಿಷ್ಟು ಪಾಯಿಂಟ್ಸ್ ಅರ್ಥ ಆದವಾ? ಚಪ್ಪಾಲ ತಟ್ಟಬೇಡಿ, ಹಾಗೇ ಕೂಡಿ, ಹಾಗೇ ಕೂಡಿ. 1 ನಿಮಿಷ ಮೌನವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಈಗ ಏನು ಕೇಳಿದ್ದೀವಿ ಈ ಪ್ರಶ್ನೆಗಳನ್ನು ಅವನ್ನ ಮೆಲುಕು ಹಾಕುವಂಥ ಪ್ರಯತ್ನ ಮಾಡಿ. 1 ನಿಮಿಷ ಎಲ್ಲರೂ ಕಣ್ಣು ಮುಚ್ಚಿ, ಒಂದೇ 1 ನಿಮಿಷ 60 ಸೆಕೆಂಡ್ಗಳ ಕಾಲ ಈ ವಿಚಾರವನ್ನು ಮೆಲುಕಿಗೆ ತಗೊಳ್ಳಿ. ಫೀಲ್ ಎವ್ರಿಥಿಂಗ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಫಾರ್ ಎ ಸ್ಪ್ಯಾನ್ ಆಫ್ 60 minutes. Have a great gratitude towards the great wisdom of Patriji, Patriji's original version. Just say for a minute, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಕೃತಜ್ಞತಾ ಭಾವನದಿಂದ ಪಿತಾಮಹ ಪತ್ರಿಜಿಯವರಿಗೂ, ವಿಶ್ವಚೇತನ ಕ್ವಾಂಟಮ್ ಫೌಂಡೇಶನ್ನ ಮುಖ್ಯಸ್ಥರಿಗೂ, ವಿಶೇಷವಾಗಿ ಪ್ರಕಾಶ್ ಬಾಬುಗೂ, ಲಲಿತಾ ವಗ್ಗ ಅವರಿಗೂ, ವಿನುತಾ ಅವರಿಗೂ, ನಮಗೆ ಅಚ್ಚುಕಟ್ಟಾಗಿ ಆಹಾರ ಪದಾರ್ಥಗಳನ್ನು ತಲುಪಿಸೋ ಹಾಗೆ ನೋಡ್ತಾ ಇರುವಂಥ ನಮ್ಮ ರಂಗಣ್ಣ ಅವರಿಗೂ ಒಂದು ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಬಂದಿರುವಂಥ ನಿಮಗೂ, ಆಳಿಸಿರುವಂಥ ನಿಮ್ಮ ಬುದ್ಧಿಗೂ ಕೃತಜ್ಞತಾ ಭಾವನದಿಂದ ಈ ವಿಷಯಗಳನ್ನು ಮೆಲುಕು ಹಾಕೊತಾ ಇರಿ. ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೋಟೇಶ್ವರ ಸರ್ ಅವರ ಮಾತುಗಳು ಕತ್ತಿಯಂತೆ ಶಾರ್ಪ್ ಆಗಿರುತ್ತೆ, ಸತ್ಯ ಯಾವಾಗಲೂ ಕಹಿಯಾಗೇ ಇರುತ್ತೆ. ಬಂದಿರತಕ್ಕಂಥ ಜ್ವರಕ್ಕೆ ಟ್ಯಾಬ್ಲೆಟ್ ವಿಷವಾಗಿರುತ್ತೆ, ಆ ಟ್ಯಾಬ್ಲೆಟ್ ತೊಗೊಂಡಾಗ ಅದು ಆರಾಮಾಗುತ್ತೆ ಜ್ವರ. ಅದೇ ಥರ ಸರ್ ಅವರ ಮಾತುಗಳು ಒಂದೊಂದು ಪಾಯಿಂಟ್ಸ್ ಕೂಡ ಒಳಗಡೆ ಇರತಕ್ಕಂಥ ಜ್ವರಕ್ಕೆ ಔಷಧಿಗಳು, ಒಂದೊಂದು ಔಷಧಿ ಅಂತ ಕೆಲಸ ಮಾಡುತ್ತೆ. ಒಂದೊಂದು ಮಾತುಗಳನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ ತನಕ ಎಷ್ಟೋ ಪ್ರಶ್ನೆಗಳು ಒಳಗಡೆ ಇತ್ತು. ಆ ಪ್ರಶ್ನೆಗಳಿಗೆ ಸರ್ ಅವರು ಬಹಳ ಅದ್ಭುತವಾಗಿ ಉತ್ತರ ಕೊಟ್ಟಿದ್ದಾರೆ. ಒಂದು ಸಲ ಅವರಿಗೆ ಚಪ್ಪಾಳೆ ತಟ್ಟಿ ಅವ್ರನ್ನ ಬೀಳ್ಕೊಡೋಣ. ಜಯಶ್ರೀ ಪಾಟೀಲ್.